ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮಂಗಳವಾರ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ. ಬೆಳಿಗ್ಗೆ 11ರಿಂದ 1 ಗಂಟೆ ಇರ್ತಕ್ಕಂಥದ್ದು, ಹಾಗೆ ಸಂಜೆ 7ರಿಂದ 9. ಕೇವಲ 15 ದಿವಸಗಳಲ್ಲಿ ನಮ್ಮ ತರಗತಿಗಳಿರುತ್ತೆ. ಜ್ಯೋತಿಷ್ಯ ಯಾರಿಗೆ ಆಸಕ್ತಿ ಇರತಕ್ಕಂಥವ್ರು ಜಾಯ್ನ್ ಆಗಿ. ಇದಾದ ನಂತರ ಒಂದು 2 ತಿಂಗಳ ಕಾಲ ಕ್ಲಾಸಸ್ ಇರೋದಿಲ್ಲ, ಬೇರೆ ಬೇರೆ ಕ್ಲಾಸಸ್ ಇರುತ್ತೆ ನಮ್ಮದು. ಸೊ 2 ತಿಂಗಳಾದ್ಮೇಲೆ ಮತ್ತೆ ಮಾಡ್ತೀವಿ. ಬಟ್ ಆದರೆ ಅಲ್ಲಿ ಕೆಲವು ಬದಲಾವಣೆಗಳು ಸೂಚ್ಯಾಂಕದಲ್ಲಿ ತೋರಿಸ್ತಾ ಇದೆ. ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಇದೆ ಜ್ಯೋತಿಷ್ಯ ಕಲಿಯಕ್ಕೆ. ಕಲ್ತ್ಕೊಳ್ಳಿ. ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಒಂದು ಶಾಸ್ತ್ರ, ನಮ್ಮ ಸನಾತನ ಧರ್ಮದ್ದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಕಳೆದ 30 ವರ್ಷಗಳಿಂದ ಅದರಲ್ಲಿ ಪರಾಶರ ಸಿಸ್ಟಮ್ ಅಲ್ಲಿ ಸಾಧನೆ ಮಾಡಿ ಅದರಲ್ಲಿ ಹಲವಾರು ಬಗೆಯ ಜ್ಯೋತಿಷ್ಯ ಕಲಿತು, ಭೃಗು ಪದ್ಧತಿ ಇರ್ಬೋದು, ಜೈಮಿನಿ ಪದ್ಧತಿ, ಕೆಪಿ ಪದ್ಧತಿ, ಚರ ಪದ್ಧತಿ, ಸ್ಥಿರ ಪದ್ಧತಿ, ಹಾಗೆ ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ಎಲ್ಲವನ್ನೂ ಕೂಡ 30 ವರ್ಷದ ಕಾಲ ಅನುಭವ ಪಡೆದಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮಗೆ ಅತಿ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿ. ಪ್ರಿಸೈಸ್ ಆಗಿ ಟೈಮಿಂಗ್ ಹೇಳುತ್ತೆ. ಎರರ್ ಬಂದ್ಬಿಟ್ಟು ನಾಟ್ ಮೋರ್ ದ್ಯಾನ್ 5%. ನಮ್ಮ ಇಂಟರ್ಪ್ರಿಟೇಷನ್ ತಪ್ಪಿರ್ಬೋದು ಅಷ್ಟೇ, ಬಟ್ ಆದರೆ ಎರರ್ ಮಾತ್ರ ಕೊಡೋದಿಲ್ಲ. 100% ಎರರ್ ಕೊಡೋದಿಲ್ಲ. ಸೊ ಕರೆ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಹೇಳಿ ಮೇಡಮ್, ನಂಬರ್ ಹೇಳಿ. 210 ಗುರುಜಿ. ಏನು ವಿಚಾರದ ಬಗ್ಗೆ? ಗುರುಜಿ, ಅವ್ರು ಏನ್ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿ ಕೆಲಸನೂ ಇಲ್ಲ, ಯಾವ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ. ಈಗ ಮನೇಲಿ ಇದ್ದಾರೆ. ನೋಡಿ, ವೃತ್ತಿಯ ಕೆಲಸ ಅಂದ್ರೆ 6 ಅಂತ ಬರುತ್ತಲ್ಲಿ. ವೃತ್ತಿ ಮಾಡ್ತಕ್ಕಂಥದ್ದು ನಾವು 6 ಅಂತ ತಗೊಳ್ತೀವಿ. 6ನೇ ಮನೆ ಯಾವಾಗ ರಾಹು ಬರುತ್ತೆ ಮತ್ತೆ ರೆಟ್ರೋಗ್ರೇಡ್ ಆಗುತ್ತೆ, ವೃತ್ತಿ ಕೆಲಸ ಮಾಡೋದು ಅವರು ಕಷ್ಟ ಅಂತ ಬರುತ್ತೆ. ಅದ ರಾಹು ಹೋಗಿ ನೋಡೋಣ ಏನು ವಿಚಾರ ಅಂತ ನೋಡೋಣ. ರಾಹುವಿನ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ ಎಲ್ಲೋದ್ರೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇರಲ್ಲ. 12ನೇ ಮನೆ ವ್ಯಯ. ಕರೀತಾರೆ, ಕೆಲ್ಸಕ್ಕೆ ಹೋಗ್ತಾರೆ, 2 ದಿವಸ 3 ದಿವಸ, ಆಮೇಲೆ ವಾಪಸ್ ಬರೋದು ಅಷ್ಟೇ ಈ ವಿಚಾರ. ಸೊ ಎಲ್ಲಾದ್ರೂ ಒಂದ್ ಕಡೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಹೋದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ 12 ಇರ್ತಕ್ಕಂಥದ್ದು ವ್ಯಯ ಆಗದ ಇರ್ತಕ್ಕಂಥದ್ದು ಅಂದ್ರೆ ಎಳ್ಳೆಣ್ಣೆ ದಾನ ಮಾಡಿ ಅವ್ರಿಗೊಂದು ಮಂತ್ರ ಪಠನೆ ಕೊಡ್ತೀನಿ. ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳ್ಕೊಂಡು ಕೆಲಸಕ್ಕೆ ಹೋಗ್ತಕ್ಕಂಥದ್ದು ವಿಶೇಷವಾಗಿ ಲಾಭ ಬರುತ್ತೆ. ಅದರ ಜೊತೆಲಿ ಒಂದು ಕೆಲಸ ಹೆಚ್ಚು ಮಾಡಬೇಕು, ಫಲವತ್ತಾಗಿರ್ಬೇಕು ಅಂತಂದ್ರೆ 3 ಮುಖದ ರುದ್ರಾಕ್ಷಿ ಧರಿಸಕ್ಕೆ ಸಜೆಸ್ಟ್ ಮಾಡ್ತೀನಿ. ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು. ಸ್ವಲ್ಪ ಆಲಸ್ಯ ಜಾಸ್ತಿ. 12ನೇ ಮನೆ ತೋರಿಸಿದಾಗ ಆಲಸ್ಯ ಜಾಸ್ತಿ. ರೆಟ್ರೋಗ್ರೇಡ್ ಬಂದ್ರೆ ಕಷ್ಟ ಹೋಗೋದು. ನಮಸ್ಕಾರ. ಮಾತಾಡಿ. ನಮಸ್ಕಾರ. ಸೊ ಏನೋ ವರ್ಕ್ ಇಲ್ಲ ಅಂತಂದ್ರೆ ನಾವು ಆಕ್ಚುಲಿ ಒಂದು ಸಜೆಸ್ಟ್ ಮಾಡೋದು, ಜ್ಯೋತಿಷ್ಯ ಕಲಿಬೇಕು, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಬೇಕು ಜ್ಯೋತಿಷ್ಯ ಹೇಳ್ತೀನಿ ಅಂತ. ಸಣ್ಣ ಸಂಪಾದನೆ ಮಾಡ್ಕೋಬಹುದು. ತೀರಾ ಕೆಲವರು ಗಂಡಸರು ಈ 4ನೇ ಮನೆ ಮತ್ತೆ 8ನೇ ಮನೆ ಕಾಂಬಿನೇಷನ್ನು ರನ್ ಆದಾಗ ಜನರಲಿ ಏನಾಗುತ್ತೆ, 4ನೇ ಮನೆ, 8ನೇ ಮನೆ, 5ನೇ ಮನೆ ಇದು ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥದ್ದು. ಮತ್ತೆ 6ನೇ ಮನೆ ಕಸ್ಪಲ್ ಅಂತ ನಾವು ನೋಡಿದಾಗ, ಮಿಡ್ ಭಾವ ನೋಡಿದಾಗ ರೆಟ್ರೋಗ್ರೇಡ್ ಬಂದ್ರೆ ವರ್ಕ್ ಹೋಗ್ಬೇಕು ಅಂತಿದ್ರು ಕೂಡ ಸಿಕ್ಕಾಪಟ್ಟೆ ಕಾರಣಗಳು ಹೇಳ್ತಾರೆ. ಅನೇಕ ಜನರು ಫ್ಯಾಮಿಲಿಲಿ ಅಥವಾ ಅವ್ರ ಹೆಂಡತಿಗೆ
ಹಾಗೆ ಹೀಗೆ ಹಂಗೆ ಹೀಗೆ ಅಂತ ಹೇಳ್ತಕ್ಕಂಥ ಕಾಂಬಿನೇಷನ್ಗಳು ಕೆಲವು ಇರ್ತವೆ. ಅನೇಕ ಜನ ಗಂಡಸರು ಅವ್ರ ಮೈಂಡಲ್ಲಿ ಈ ಸೋಂಬೇರಿತನ ಬಂದಿರತಕ್ಕಂಥವರು 5ನೇ ಮನೆ 12ನೇ ಮನೆ ರನ್ ಆಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಕ್ಕಂಥದ್ದು. ನನ್ಗೆ ಯಾವುದೋ ಒಂದು ದೊಡ್ಡದು ಬರ್ತಾ ಇದೆ, ದೊಡ್ಡದು ಬರ್ತಾ ಇದೆ, ದೊಡ್ಡದು ಬರ್ತಾ ಇದೆ. ಅದು ಈ ಜನ್ಮದಲ್ಲಂತೂ ಬರೋದಿಲ್ಲ. ಯಾವುದೋ ನಾನು ಡೀಲ್ ಮಾಡಿದ್ದೀವಿ, ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ನಿಮಗೆ ಕನಿಷ್ಠ 10 ವರ್ಷದಿಂದ ಅದೇ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಯಾವುದೋ ದೊಡ್ಡ ಡೀಲ್ ಬರ್ತಾ ಇದೆ, ಅದು ಮಾಡಿದ ತಕ್ಷಣ ನಾವೆಲ್ಲ ಸೆಟ್ಲ್ ಆಗ್ಬಿಡ್ತೀವಿ, ಹೊಸ ಮನೆ ತಗೊಳ್ತೀವಿ ಅಂತ ಹೇಳ್ತಕ್ಕಂಥದ್ದು. ಸುಮ್ಮನೆ ಹೋಗೋದು ಆಚೆ, ಒಂದು 4 ಜನರ ಹತ್ರ ಫೋನ್ ಮಾಡ್ಕೊಳ್ಳೋದು, ಮಾತಾಡೋದು, ಬರೋದು. ಇಲ್ಲಿ ಹೆಂಡತಿಯಾಗಿರ್ತಕ್ಕಂಥವಳು ಹಾಗೂ ಈಗ ದುಡ್ಡು ಉಳಿಸ್ಕೊಂಡು ಸಂಸಾರ ನಡೆಸ್ತಾ ಇರ್ತಾಳೆ. ಏನೋ ಗಂಡ ಇವತ್ತಲ್ಲ ನಾಳೆ ಚೆನ್ನಾಗಿ ದುಡಿತಾರೆ ಅಂತ. ಈ ರೀತಿ ಬರ್ತಕ್ಕಂಥದ್ದು ಒಂದು ಸೂಕ್ಷ್ಮ ನಿಮಗೆ ಹೇಳ್ತೀನಿ. 5, 9, 5, 12, 4, 12, 4, 8 ಈ ಕಾಂಬಿನೇಷನ್ಸ್ ರನ್ ಆಗ್ತಾ ಇರುತ್ತೆ. ಅಂತವ್ರು ಸ್ವಲ್ಪ ಸುಮ್ಮನೆ ಮನೇಲಿ ಲಾಡ್ಜಿಂಗ್ ತರ ಇರ್ತಾರೆ ಅಷ್ಟೇ. ಯಾವುದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಇರಲ್ಲ. ಅವ್ರಿಗೇನಾದ್ರು ದುಡ್ಡು ಬಂತು ಅಂತಂದ್ರೆ ಅವರ ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ. ಖರ್ಚನ್ನು ಹೇಳ್ತಾರೆ ಸಿಕ್ಕಾಪಟ್ಟೆ, ಅವ್ರು ಕೊಡಬೇಕು ಇವ್ರು ಕೊಡಬೇಕು ಅಂತ. ಇನ್ನು ಕೆಲವರು ಮನೇಲಿರ್ತಕ್ಕಂಥದ್ದನ್ನೆಲ್ಲ ತಗೊಂಡೋಗಿ ಸ್ವಲ್ಪ ಅರ್ಜೆಂಟ್ ಬೇಕು, ಯಾವುದೋ ವ್ಯವಹಾರ ಆಗ್ತಾ ಇದೆ ಅಂತ ಹೇಳಿ ಒಡವೆ ಮಾರ್ತಕ್ಕಂಥದ್ದು, ಮನೆ ಇರ್ತಕ್ಕಂಥ ದುಡ್ಡನ್ನು ತಗೊಂಡೋಗಿ ಕೊಡ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಬಂದಿರತಕ್ಕಂಥ ದುಡ್ಡು ಇವಾಗ ಕೊಟ್ಟೆ ತಗೋ, ಅಲ್ಲಿ ಯಾರೋ ಕೊಟ್ಟರೆ ನಮ್ಗೆ ಎಷ್ಟು ಬರುತ್ತೆ, ಸ್ವಲ್ಪ ವ್ಯವಹಾರ ಇದೆ ಅಂತ ಹೇಳಿ ಅನೇಕ ಜನರಿಗೆ ಈ ಕಾಂಬಿನೇಷನ್ ಬಂದಾಗ ಮನೆಯಲ್ಲಿ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ದುಡ್ಡು ಬರುತ್ತೇನೋ ಅಂತ ಅನ್ಕೊಂಡು, ಬಟ್ ಅದು ಬರೋದಿಲ್ಲ. ಇದನ್ನ ನಮ್ಮ ಬಹಳಷ್ಟು ಕಾಂಬಿನೇಷನ್ ಅಲ್ಲಿ ನೋಡಿದೀವಿ. ಸೊ ಅಂಥವ್ರಿಗೆ ಅಂಥದ್ದು ಯಾವ್ದಾದ್ರು ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಅದು ಯಾವ ವ್ಯವಹಾರ ಅದು ಬರೋ ಟೈಮಿಗೆ ನಮಗೆ ಅನುಕೂಲ ಇದ್ರೆ ಬಂದೇ ಬರುತ್ತೆ. ಅದು ದೊಡ್ಡದೋ ಚಿಕ್ಕದೋ. 7-8 ವರ್ಷದಿಂದ ಅದನ್ನೇ ತಿರುಗಾಡಿ ಅಷ್ಟು ಬರುತ್ತೆ, 2 ಕೋಟಿ ಬರುತ್ತೆ, 3 ಕೋಟಿ ಬರುತ್ತೆ ಅಂತ ಹೇಳಿ ಓಡಾಡ್ತಕ್ಕಂಥ ಕೆಲವರು ಇರ್ತಾರೆ. ಅದಕ್ಕೇನು ಅಂತ ಏನು ದೊಡ್ಡ ಮೀಟಿಂಗು, ಮಿನಿಸ್ಟರ್ ಜೊತೆ ಮೀಟಿಂಗು ಅದು ಯಾವುದೂ ಇರೋದಿಲ್ಲ. ಬರೋದು ಬಂದೇ ಬರುತ್ತೆ. ಮಲ್ಟಿ ಟಾಸ್ಕಿಂಗ್ ಇರೋದಿಲ್ಲ. ಮಲ್ಟಿ ಟಾಸ್ಕಿಂಗ್ ಇರಬೇಕು. ಸೊ ನಾವು ಕೆಲಸನೂ ಮಾಡ್ತಾ ಇರಬೇಕು, ದುಡಿತಾನೂ ಇರಬೇಕು. ಅದಕ್ಕೆ ಯಾವುದಕ್ಕಾರೋ ಒಂದು ಹತ್ರ ಬರ್ತಾ ಇದ್ದಾಗ ಅದಕ್ಕೂ ಕೂಡ ವ್ಯವಹಾರಕ್ಕೆ ಕೈ ಹಾಕಿದ್ರೆ ಅವನು ವ್ಯವಹಾರಸ್ಥ ಅಂತ ಹೇಳ್ತಾನೆ. ₹1 ಅದನ್ನ ಹೇಳಲ್ಲ, ₹1 ದುಡಿಯೋದಿಲ್ಲ. ಶೋಕಿ ಮಾತ್ರ ಜಾಸ್ತಿ ಇರ್ತಕ್ಕಂಥ ಗಂಡಸರು ಬೇಕಾದಷ್ಟು ಜನ ಇದ್ದಾರೆ. ಕೆಲವು ತಾಯಂದಿರು ಏನೋ ದೊಡ್ಡದಾಗಿ ನಮ್ಮ ಮಗ ಮಾಡ್ತಾ ಇದ್ದಾನೆ, ಓಡಾಡ್ತಾನೆ, ಸಿಕ್ಕಾಪಟ್ಟೆ ಓಡಾಡ್ತಾನೆ, ಎಲ್ಲೂ ಒಂದು ಕಡೆ ₹1 ಬರಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಕೂಡ ಇದೇ ಕಾಂಬಿನೇಷನ್ ಬರುತ್ತೆ. ತುಂಬಾ ಕಷ್ಟಪಡ್ತಾನೆ, ಎಲ್ಲ ಕಡೆ ಹೋಗ್ತಾನೆ, ಎಲ್ಲ ಕಡೆ ಬರ್ತಾನೆ. ಯಾರು ನೋಡಿದ್ರು ಅವನಿಗೆ 2 ದಿವಸ ಕೆಲಸ ಮಾಡಿಸ್ಕೊಳ್ತಾರೆ, ಕಳಿಸ್ಬಿಡ್ತಾರೆ. ಇವೆಲ್ಲ 1000% ಸುಳ್ಳು. ಅವರ ಗ್ರಹಗತಿಗಳು ಹಂಗಿರುತ್ತೆ. ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹೋಗಿದ ಕಡೆ ಎಲ್ಲ ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಹೆಚ್ಚು ಮಾತಾಡೋದು. ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ, ಕೆಲಸ ಜಾಸ್ತಿ ಕೊಡ್ತಾರೆ, ನನಗೇ ಜಾಸ್ತಿ ಕೊಡ್ತಾರೆ. ನಿದ್ದೆ ಹೊಡಿಬೇಕು ಅವರು ಎಲ್ಲೋದ್ರು. ಹಾರ್ಡ್ ವರ್ಕ್ ಅಂತಕ್ಕಂಥದ್ದು ಈ ಕಾಂಬಿನೇಷನ್ ಅವ್ರಿಗೆ ಬರೋದಿಲ್ಲ. ಮನೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಮನೇಲಿರ್ತಕ್ಕಂಥವ್ರಿಗೆ ಸುಳ್ಳು ಆಶ್ವಾಸನೆ ಕೊಡ್ತಾ ಬರ್ತಾರೆ. ಇದಕ್ಕೆ ಲಗ್ನದಿಂದ 6ನೇ ಮನೆ ಮತ್ತೆ 10ನೇ ಮನೆ ಮತ್ತೆ 3ನೇ ಮನೆ ಆಕ್ಟಿವಿಟಿ ಡ್ರಿವನ್ ಹೌಸಸ್ ಅಂತ ಹೇಳ್ತೀವಿ. ಈ 3ನೇ ಮನೆ, 6ನೇ ಮನೆ, 10ನೇ ಮನೆ ಯಾವ ಒಂದು ಲಗ್ನದಿಂದ, ಅವರ ಲಗ್ನದಿಂದ ಜಾತಕ ಇದ್ದರೆ, ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದಿಂದ 3ನೇ ಮನೆ, 6ನೇ ಮನೆ, 10ನೇ ಮನೆ ಆಕ್ಟಿವೇಟ್ ಮಾಡಬೇಕು. ದಶಾಭುಕ್ತಿಗಳಲ್ಲಿ ಈ 4ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ ಮತ್ತೆ 12ನೇ ಮನೆ ಇಷ್ಟು ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಮಾಡುತ್ತೆ. ಒಬ್ಬ ಮನುಷ್ಯನ ನೆಗೆಟಿವ್ಗೆ ತಗೊಂಡೋಗುತ್ತೆ. ನೆಗೆಟಿವಿಟಿ ಮತ್ತೆ ಸೋಂಬೇರಿಕೆ ತಗೊಂಡೋಗುತ್ತೆ. ಕಾಲಹರಣ ಮಾಡ್ತಕ್ಕಂಥದ್ದು,
ಲೋಕನೇ ಸರಿ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿರ್ತೀನಿ ಅಂತಕ್ಕಂಥದ್ದು, ನಾನೆಲ್ಲ ಪರ್ಫೆಕ್ಟ್ ದುಡಿಯೋನು, ನಂತರ ನಿಯತ್ತಿನ ಮನುಷ್ಯ ಇನ್ನೊಬ್ಬರಿಲ್ಲ ಅಂತ ಹೇಳ್ತಕ್ಕಂಥದ್ದು, ಇದು ಸರ್ವೇ ಸಾಮಾನ್ಯ ಈ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಅಂಥವರು ಸ್ವಲ್ಪ ದುರಹಂಕಾರಿಗಳಾಗಿರ್ತಾರೆ. ಯಾಕಂದ್ರೆ 4ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ, 12ನೇ ಮನೆ ದುರಹಂಕಾರವನ್ನು ಸೂಚಿಸ್ತಕ್ಕಂಥ ಮನೆಗಳು ಬೇರೆ. 4, 5, 8, 9, 12 ಸಿಕ್ಕಾಪಟ್ಟೆ ಅಹಂ ತೋರಿಸ್ತಕ್ಕಂಥದ್ದು, ದುರಹಂಕಾರ ತೋರಿಸ್ತಕ್ಕಂಥದ್ದು, ಹೇಗಂದ್ರೆ ಮಾತಾಡ್ತಕ್ಕಂಥದ್ದು. ಹಾಗೆ ಈ ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥವ್ರು ಹೆಂಡತಿನ ಬಹಳಷ್ಟು ಹತೋಟಿಲಿ ಇಟ್ಕೊಳ್ತಾರೆ. ನಾನು ಹೇಳ್ದಂಗೆ ಕೇಳು, ನಾನು ದುಡ್ದಿದ್ದ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ, ಹಂಗೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ರಾತ್ರಿ ಬರ್ತಾ ಇದ್ದೀನಿ, ಏನಿಲ್ಲ, ಫ್ರೆಂಡ್ಸ್ ಹತ್ರ ಹೋಗಿ ಸಿಗರೇಟ್ಸ್ ಎತ್ಕೊಂಡು ಎಣ್ಣೆ ಹೊಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಕಷ್ಟ ಅಂತದೇನು ಕಷ್ಟ ಅಂತಂದ್ರೆ ಇವತ್ತಿನ ದಿವಸ ನನ್ನ ಅನುಭವದಲ್ಲಿ ಮತ್ತೆ ವಿಚಾರದಲ್ಲಿ ಯಾರು ಹೊಲದಲ್ಲಿ ಕೆಲಸ ಮಾಡ್ತಾರೋ ಈಸ್ ದಿ ನಂಬರ್ 1 ಪರ್ಸನ್. ನಿಜವಾಗ್ಲೂ ಕಷ್ಟ ಬೀಳ್ತಾ ಇದ್ದಾನೆ ಅಂದ್ರೆ ಅವನು. ಸುಮ್ಮನೆ ಯಾವುದೋ ಅಂಗಡಿಲಿ ಕುತ್ಕೊಂಡು ವ್ಯಾಪಾರ ಮಾಡಿದ್ವಿ ಕಷ್ಟ ಬೀಳ್ತಾ ಇದ್ದಾನೆ, ಅದು ಕಷ್ಟ ಅಲ್ಲ. ಬಂದ್ರೆ ಹಿಂಗೆ ಎತ್ತಿ ಹಿಂಗೆ ಕೊಡೋದು, ಹಿಂಗೆ ದುಡ್ಡು ಇಸ್ಕೊಳ್ಳೋದು, ಗಲ್ಲಾಪೆಟ್ಟಿಗೆ ಹಾಕೊಳ್ಳೋದು ಅಷ್ಟೇ ಕೆಲಸ. ಸ್ಟಾಕ್ ತಗೊಂಬರೋದು, ಹಾಕೋದು. ಒಂದು ದಿವಸ ಹೊಲದಲ್ಲಿ ಕೆಲಸ ಮಾಡಿ ನೋಡಬೇಕು. ಅದಕ್ಕೆ ಇವತ್ತಿನ ದಿವಸ ಎಷ್ಟೊಂದು ಜನ ಯಂಗ್ಸ್ಟರ್ಸು ಇಲ್ಲಿ ಓಡ್ ಬರ್ತಾ ಇದ್ದಾರೆ ಸಿಟಿಗೆ. ಈ ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೊಂಡಿರೋಣ, ಯಾವುದೋ ಕ್ಯಾಬ್ ಓಡಿಸ್ಕೊಂಡಿರೋಣ. ಕಷ್ಟ ಅಲ್ಲೆಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ ಅದು ಇದು ಅಂತ ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರೆ ಸರಿಯಾಗಿ ಕೆಲಸ ಮಾಡಿದ್ರೆ ಇಲ್ಲೇ ನಾವು ದುಡ್ಕೊಂಡು ಇಲ್ಲೇ ಬಂಗಾರ ತೆಗಿಬಹುದು ಅಂತ ಹೇಳ್ತಾರೆ. ಆ ವಿಚಾರಗಳು ಕೆಲವೊಂದು ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗ್ತಕ್ಕಂಥದ್ದು. ಸೊ ಜನರಲಿ ಈ ಕಾಂಬಿನೇಷನ್ಸ್ ತುಂಬಾ ಜನಕ್ಕೆ ಸಂಸಾರದಲ್ಲಿ ನೋವನ್ನು ತಂದುಕೊಡುತ್ತೆ, ಸಾಲಗಳು ಹೆಚ್ಚು ಮಾಡುತ್ತೆ. ಈ ಕಾಂಬಿನೇಷನ್ ಇರ್ತಕ್ಕಂಥವ್ರು 4, 5, 8, 9, 12 ಕಾಂಬಿನೇಷನ್ ಇರ್ತಕ್ಕಂಥವ್ರು ಅತಿ ಹೆಚ್ಚಾಗಿ ಇರ್ತಕ್ಕಂಥ ಆಸ್ತಿ ಪಾಸ್ತಿ, ದುಡ್ಡು, ಕೆಲಸ ಎಲ್ಲ ಕ್ಷೀಣಿಸ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ. ಈ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರು ಕೆಲಸ ಕಳ್ಕೊಳ್ತಾರೆ. ಕೆಲಸ ಕಳ್ಕೊಂಡ್ಮೇಲೆ ಇನ್ನೊಂದು ಯಾರ್ದೋ ಕಾಲಿಡಿತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ಮತ್ತೆ ಕತೆಗಳೇ, ಮತ್ತೆ ಇರ್ತಕ್ಕಂಥ ಯಾವ್ದೋ ಚೀಟಿ ಹಾಕ್ತಾರೆ, ಆ ದುಡ್ಡು ಬರುತ್ತೆ, ಅದು ಕಂಪ್ಲೀಟ್ ಕರಗಿಸ್ತಕ್ಕಂಥ ಕಾಂಬಿನೇಷನ್. ಇವೆಲ್ಲ ಉಳಿಸೋದಿಲ್ಲ, ಕರಗಿಸದೆ, ಕರಗಿಸಿ ಅದೋ ಗತಿಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ದಶಾಭುಕ್ತಿಗಳಲ್ಲಿ ನಾವು ನೋಡ್ಬೋದು. ಒಂದು ದಶೆಯಿಂದ ಇನ್ನೊಂದು ದಶೆ ಈ 5 ಕಾಂಬಿನೇಷನ್, 9 ಕಾಂಬಿನೇಷನ್, 8 ಕಾಂಬಿನೇಷನ್, 12 ಕಾಂಬಿನೇಷನ್ ಬಂದಾಗ ಕೆಳಗೆ ಹೋಗ್ತಕ್ಕಂಥದ್ದು. ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ದುಡ್ಡು ಹಾಕಿ ಕುತ್ಕೊಳ್ತಾರೆ. ಇಲ್ಲಿ ಪಾಪ ಹೆಂಗಸರು, ನಮ್ಮ ಯಜಮಾನರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ, ಯಾಕೋ ದುಡಿಯೋದೇ ಇಲ್ಲ, ಯಾಕೋ ದುಡ್ಡೇ ಬರಲ್ಲ, ಯಾಕೋ ಗಿರಾಕಿಗಳೇ ಇಲ್ಲ. ಬರ್ತಕ್ಕಂಥ ಕಸ್ಟಮರ್ನ ಸರಿಯಾಗಿ ಮಾತಾಡ್ಸೋದಿಲ್ಲ, ಸುಮ್ ಕುತ್ಕೊಂಡಿರ್ತಾರೆ, ಅಲ್ಲೂ ದಿಮಾಕ್ ತೋರಿಸ್ತಾ ಇರ್ತಾರೆ. ವ್ಯಾಪಾರದಲ್ಲಿ ದಿಮಾಕ್ ತೋರಿಸ್ತಕ್ಕಂಥದ್ದಾಗೋದಿಲ್ಲ. ಅಲ್ಲೂ ಅದನ್ನೇ ಮಾಡ್ತಾರೆ. ಅಂಗಡಿ ಹಾಕೊಟ್ರು ಹೋಯ್ತು, ಇನ್ನೊಂದು ಅಂಗಡಿ ಮಾಡಿದ್ರು ಮುಚ್ಚಿದ್ರು, ಇನ್ನೊಂದು ಮಾಡಿದ್ರು ಮುಚ್ಚಿದ್ರು. ಎಲ್ಲೆಲ್ಲ ದುಡ್ಡು ಕೊಡಿಸ್ದೆ, ಅದು ಮಾಡ್ತೀನಿ ಅಂದ್ರು 2 ದಿವಸ ಕಾಲೆತ್ಕೋತು. ಈ ಕಾಂಬಿನೇಷನ್ಸ್ಗಳೆಲ್ಲ ಅವರಲ್ಲಿ ರನ್ ಆಗ್ತಾ ಇರ್ಬೇಕಾದ್ರೆ ಅದನ್ನ ತಿಳ್ಕೋಬೇಕು. ಫಸ್ಟ್ ಅದನ್ನ ತಿಳ್ಕೊಂಡು ಮನೆಯ ಸಂಸಾರದಲ್ಲಿ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ನಮ್ಗೆ ಬರ್ತಕ್ಕಂಥ ದುಡ್ಡನ್ನ ದುಂದು ವೆಚ್ಚಗಳನ್ನು ಮಾಡಿ, ಶೋಕಿಗಳನ್ನ ತೋರಿಸಿ, ಯಾವುದು ಸರಿಯಾಗಿರ್ತಕ್ಕಂಥ ದುಡಿದೇ ಇರ್ತಕ್ಕಂಥದ್ದನ್ನು ಮಾಡಿ, ಕಾಯಿಲೆ ಬರೋ ಟೈಮಲ್ಲಿ ಇನ್ನೊಬ್ಬರ ಹತ್ರ ಕಾಲಿಗೆ ಬಿದ್ದು ಕಾಯಿಲೆಗೋಸ್ಕರ ದುಡ್ಡು ತಗೊಳ್ತಕ್ಕಂಥ ಪರಿಸ್ಥಿತಿ ಈ ಕಾಂಬಿನೇಷನ್ 4 ಕಾಂಬಿನೇಷನ್ 8, 9, 12 ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಹಾಗೆ ಇದ್ದಾಗ ಚೆನ್ನಾಗಿದ್ದಾಗೆಲ್ಲ ಮಾರ್ಕೊಂಡು ಕೊನೆಗೆ ನರಕ ಯಾತನೆ 4ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ, 12ನೇ ಮನೆ. ವೆರಿ ಡೇಂಜರಸ್ ಕಾಂಬಿನೇಷನ್ ಇದು. ವಯಸ್ಸಾಗ್ತಾ ಕೈಯಲ್ಲಿ ಏನೂ ₹1 ಉಳಿಸ್ಕೊಳ್ಳಲ್ಲ. ಇದ್ದಾಗ ಯಾವ್ಯಾವುದಕ್ಕೋ ದುಂದು ವೆಚ್ಚ ಮಾಡಿ ಆಲೋಚನೆ ಇಲ್ಲದೆ ಮಾಡಿರ್ತಕ್ಕಂಥದ್ದು. ನಮ್ಮ ನಕ್ಷತ್ರ ನಾಡಿ ಇದನ್ನೆಲ್ಲ ಅಡ್ವಾನ್ಸ್ ಅಲ್ಲಿ ಇಂಡಿಕೇಶನ್ ಮಾಡುತ್ತೆ, ಹಿಂಗಿದೆ ಅಂತ. ಲಕ್ಷಾಂತರ ರೂಪಾಯಿ ನಾವು
ಹಣವನ್ನು ಅದಕ್ಕೆ ಇದಕ್ಕೆ ಬಿಸ್ನೆಸ್ ಮಾಡಲಿ, ಅದು ಮಾಡಲಿ, ಗಂಡ ಇದು ಮಾಡಲಿ, ಅದು ಮಾಡಲಿ, ಏನೂ ದುಡಿತಾ ಇಲ್ಲ. ಅಲ್ಲಿ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ 10 ಗಂಟೆಗೆ ಬರ್ತಾರೆ, 8 ಗಂಟೆಗೆ ಬರ್ತಾರೆ, 10,000 ಕೊಡೋದು. ಬಂದಿದ ತಕ್ಷಣ ತಲೆ ತಿಂತಾರೆ. ಅಲ್ಲಿ ಹಂಗಿದೆ ಹಿಂಗಿದೆ ಎಷ್ಟು ಕಷ್ಟ ಅಂತ. ದಿಮಾಕ್ ಬೇರೆ. ಅಲ್ಲಿ ಬಿಸಿ ಬಿಸಿ ಊಟ ಹಾಕಬೇಕು, ಬೆಳಿಗ್ಗೆ ಎದ್ದು ಕರೆಕ್ಟಾಗಿ ಟಿಫನ್ ಹಾಕಬೇಕು, ತಗೊಂಬರೋದು 10,000. ಕೆಲವು ಹೆಂಗಸರು ಮನೇಲೆ ಕೂತ್ಕೊಂಡು 15,000 ದುಡಿತಾರೆ. ಇದನ್ನ ದಿಮಾಕ್ ತೋರಿಸ್ತಾರೆ, ನನಗೆ ಹಂಗಿದೆ ಹಿಂಗಿದೆ, ನನ್ನ ಕಷ್ಟ ಎಷ್ಟು ಗೊತ್ತಾ ಅಂತ. ಅಲ್ಲಿ ಹೋಗಿ ನೋಡಿ, ನಿದ್ದೆ ಹೊಡಿತಾ ಇರ್ತಾರೆಲ್ಲ, ಯಾವ ಕೆಲಸನೂ ಮಾಡ್ತಾ ಇರಲ್ಲ. ಬೆಳಿಗ್ಗೆ ಅಷ್ಟೊತ್ತಿಂದ ಅಷ್ಟೊತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ದುಡಿಬೇಕು, ಅಥವಾ ಅಲ್ಲಿ ಓತ್ಲ ಹೊಡಿತಾ ಇರಬೇಕು ಅಷ್ಟೇ. ಆ ಒಂದು ಯೋಗ್ಯತೆಗೆ ಬಂದಿರತಕ್ಕಂಥ ಹಣ ಅದು. ಅದನ್ನೇ ನಮ್ಮ ಜಾತಕದಲ್ಲಿ ಅವ್ರ ಯೋಗ್ಯತೆ ಮತ್ತು ಯೋಗ ಎರಡೂ ನೋಡ್ಬೋದು. ಸೊ ಇದರಲ್ಲಿ ಹಂಬಲ್ನೆಸ್ ಇರೋದಿಲ್ಲ. ಯಾವ ಮನುಷ್ಯ ಕಮ್ಮಿ ದುಡಿತಾನೆ, ದುರಹಂಕಾರ ತೋರಿಸ್ತಾನೆ, ಇದು ಇಂಡಿಕೇಶನ್ 4ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ, 12ನೇ ಮನೆ ರನ್ ಆಗ್ತಾ ಇದೆ ಅಂತ. ದುಡಿಯೋದು ಕಮ್ಮಿ, ದುರಹಂಕಾರ ಜಾಸ್ತಿ. ಹಾಗೆ ಅಂದ್ಬಿಟ್ಟು ಜಾಸ್ತಿ ದುಡಿದ ತಕ್ಷಣ ಜಾಸ್ತಿ ದುರಹಂಕಾರ ಅಲ್ಲ, ಅದು ಇನ್ನೊಂದು ಥರದ ಕಾಂಬಿನೇಷನ್. ಅದು ಕಾಂಬಿನೇಷನ್ ಅಲ್ಲಿ ನಮಗೆ ಬೇರೆ ಒಂದು ಕಾಂಬಿನೇಷನ್ ಹೆಚ್ಚಾಗಿ ಬರುತ್ತೆ. 6 ಜೊತೆ 11 ಬಂದಾಗ 6 and 10 ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ದುಡಿತಾರೆ. ನನ್ನಿಂದನೇ ನೀನು ಇಲ್ಲಿ ಬದುಕಿರೋದು, ನನ್ನಿಂದನೇ ನೀನು ಮನೇಲಿರೋದು, ನಾನು ಹಾಕಿದ್ರೆ ನೀನು ಹೊಟ್ಟೆಗೆ ಅಂತ. ಅದೊಂಥರ ದುರಹಂಕಾರ. 2 ಥರ ದುರಹಂಕಾರ ನಾವು ನೋಡ್ಬೋದು. ಏನೂ ದುಡಿಯಲ್ಲ, ಸಿಕ್ಕಾಪಟ್ಟೆ ವಿಚಾರದಲ್ಲಿ ಮಾತಾಡ್ತಾರೆ. ನಕ್ಷತ್ರ ನಾಡಿ ಮುಂದಿನ ಜೀವನಗಳನ್ನ ಅದನ್ನ ಸೂಚ್ಯಂಕ ಮಾಡುತ್ತೆ. ಸೊ ಯಾರ್ಯಾರು ಮನೇಲೆ ಹಂಗೆ ಕೂತಿದ್ದೀರಾ, ಏನಾದ್ರು ಮಾಡಬೇಕು, ಎಲ್ಲಾದ್ರೂ ಇದಿಲ್ಲ, ವಯಸ್ಸು ಬೇರೆ ಆಯ್ತು ಅಂತಕ್ಕಂಥವ್ರು, ನಮ್ಮ ಶಾಸ್ತ್ರ ನಿಮ್ಮ ಕೈ ಹಿಡಿಯುತ್ತೆ, ಸಮಾಧಾನ ಬರುತ್ತೆ. ಜಾತಕ ಕಲಿತಾಗ, ಜ್ಯೋತಿಷ್ಯ ಕಲಿತಾಗ ಖಂಡಿತ ಬಹಳಷ್ಟು ನಮಗೆ ಸಮಾಧಾನ ಫಸ್ಟ್ ತರುತ್ತೆ. ಜೀವನ ನೋಡ್ತಕ್ಕಂಥ ಒಂದು ಶೈಲಿನೇ ಬದಲಾಗುತ್ತೆ. ಇದರಲ್ಲಿ ಖಂಡಿತ ಶ್ರದ್ಧಾ ಭಕ್ತಿ ಇಟ್ಟು ಮಾಡಿದ್ರೆ ಅನೇಕ ದಾರಿಗಳು ಇದು ತೋರಿಸುತ್ತೆ, ಏನೇನು ಮಾಡ್ಬೋದು ಅಂತ. ಇದರಲ್ಲಿ ಅನೇಕ ಜನಕ್ಕೆ ಮದುವೆ ವಿಚಾರದಲ್ಲಿ, ವಿದ್ಯಾಭ್ಯಾಸದಲ್ಲಿ ಮಾತಾಡ್ಬೋದು, ಕೆಲಸದಲ್ಲಿ ಮಾತಾಡ್ಬೋದು. ಜ್ಯೋತಿಷ್ಯ ಕಲ್ತಿದ ತಕ್ಷಣನೇ ನಮ್ಮ ಹಣೆ ಬರ ಬದಲಾಗೋದಿಲ್ಲ. ಇದನ್ನೇ ಸಾರ್ವಜನಿಕರಲ್ಲಿರ್ತಕ್ಕಂಥ ಒಂದು ಮೈಂಡ್ ಸೆಟ್, ಪಬ್ಲಿಕ್ ಅಲ್ಲಿರ್ತಕ್ಕಂಥ ಒಂದು ಮೈಂಡ್ ಸೆಟ್ ಏನು ಅಂತಂದ್ರೆ, ಜ್ಯೋತಿಷ್ಯ ಹೇಳ್ತಾನೆ, ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೊಟ್ಟಿದ್ದೀನಿ. ಡಾಕ್ಟರ್ ಆಗಿದ ತಕ್ಷಣ ಅವನಿಗೆ ಕಾಯಿಲೆ ಬರಬಾರ್ದು ಅಂತ ಏನಿಲ್ಲ. ಡಾಕ್ಟರ್ ಆಗಿದ ತಕ್ಷಣ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಥವಾ ಕಿಡ್ನಿ ಪ್ರಾಬ್ಲಮ್ ಬರಬಾರ್ದು ಅಂತ ಏನಿಲ್ಲ. ಅಥವಾ ಡಾಕ್ಟರ್ಗೆ ಕ್ಯಾನ್ಸರೇ ಬರಂಗಿಲ್ಲ ಅಂತ ಹೇಳ್ತಕ್ಕಂಥ ಈ ಸಾರ್ವಜನಿಕರ ಅಭಿಪ್ರಾಯ ಬಹಳ ತಪ್ಪು. ಜೀವನದಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ವಿಜ್ಞಾನ. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಜ್ಯೋತಿಷ್ಯ ಅಂದ್ರೆ ಅದೃಷ್ಟ ಅಲ್ಲ. ಸಾರ್ವಜನಿಕರು ಇದನ್ನ ಈ ತರ ಹೇಳ್ತಕ್ಕಂಥವ್ರು ಮೂರ್ಖರು ಅಂತ ಕರಿತೀನಿ. ಮುಟ್ಟಾಳರು ಮತ್ತೆ ಮೂರ್ಖರು. ಸಾರ್ವಜನಿಕರು ಯಾರು ಇದ್ರ ಬಗ್ಗೆ ಜ್ಯೋತಿಷ್ಯ ತಿಳಿದಿರ್ತಕ್ಕಂಥವನು ಅವನ ಜೀವನ ಅವನು ಸರಿ ಮಾಡ್ಕೊಳಕ್ ಬಂದಿಲ್ಲ ಅಂತಂದ್ರೆ ಇದು ಮೂರ್ಖ ಶಿಖಾಮಣಿಗಳು ಮಾತಾಡ್ತಕ್ಕಂಥದ್ದು. ಅನೇಕ ನಮ್ಮ ಹಿಂದಿನ ಕಾಲದಲ್ಲಿ ಸಾಧು ಸಂತರು ಇದ್ರು. ಅವ್ರು ಅನ್ಕೊಂಡಾಗ ದೇವರು ಬರ್ತಾ ಇದ್ರು, ದೇವರ ಕೃಪೆ ಅವ್ರಿಗೆ ಆಗ್ತಿತ್ತು. ಪವಾಡಗಳು ಮಾಡ್ತಾ ಇದ್ರು ಹಿಂದೆ. ಆಗಿನ ಕಾಲದ ಸಾರ್ವಜನಿಕರು ಇವನಿಗೆ ದೇವರೇ ಇದ್ದಾನೆ, ದೇವರೇ ಹೇಳಿದ ತಕ್ಷಣ ಬರ್ತಾನೆ, ಇವನ್ ಯಾಕೆ ಯಾವ್ದೋ ಗುಡಿಸ್ಲಲ್ಲಿದ್ದಾನೆ, ಯಾವ್ದೋ ಮರದ ಕೆಳಗಡೆ ಮಲ್ಕೋತಾನೆ, ಯಾವುದೋ ಹಳೆ ಬಟ್ಟೆ ಹಾಕೊಳ್ತಾನೆ, ನಮಗೆಲ್ಲ ಕೊಡಿಸ್ತಾನೆ. ಅವರವರ ಜಾತಕ, ಸಾಧು ಸಂತರ ಜಾತಕನೂ ಹಾಗೆ ಇರುತ್ತೆ. ಇವನು ಸಾಧುವಾಗಿರಬೇಕು, ಆಧ್ಯಾತ್ಮಿಕ ಚಿಂತನೆಯಲ್ಲಿರಬೇಕು, ಇವನು ಹೆಚ್ಚು ಆಸೆ ಪಡಬಾರದು. ಭಗವಂತನ ಕೃಪೆ ಹೆಚ್ಚಾಗಿರ್ತಕ್ಕಂಥ ಕಾಂಬಿನೇಷನ್ಗಳು 5, 10, ಹಾಗೆ 7, 10. 7 ಕೂಡ ಬಹಳ ಒಳ್ಳೆಯದು. ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ನಂಬರ್ 7 ಬರ್ತಕ್ಕಂಥದ್ದು. 7, 8, 11 ವೆರಿ ಗುಡ್ ಕಾಂಬಿನೇಷನ್. ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಆದರ್ಶಗಳಾಗಿರ್ತಕ್ಕಂಥದ್ದು.
ಸೊ ಜ್ಯೋತಿಷ್ಯ ತಿಳಿದಿದ ತಕ್ಷಣ ಅವನಿಗೆ ಒಂದು ವಿಜ್ಞಾನ ಗೊತ್ತಾಗುತ್ತಷ್ಟೇ. ಇಲ್ಲಿ ಒಂದು ವಿಜ್ಞಾನ, ಜ್ಯೋತಿಷ್ಯ ಕೂಡ ಒಂದು ವಿಜ್ಞಾನ, ಒಂದು ಪರಿಸ್ಥಿತಿಯ ವಿಜ್ಞಾನ. ಆ ವಿಜ್ಞಾನ ಗೊತ್ತಿದ್ದ ತಕ್ಷಣ ನಮಗೆ ಒಳ್ಳೇದಾಗ್ಬಿಡುತ್ತೆ. ಆ ವಿಜ್ಞಾನ ಗೊತ್ತಿದ ತಕ್ಷಣ ಅಂತಲ್ಲ, ಹೇಗೆ ಜೀವನ ದಾರಿ ಹೋಗುತ್ತೋ ಅದು ಸೂಚ್ಯಂಕ ಮಾಡುತ್ತೆ. ಆ ವಿಜ್ಞಾನ ಕಲ್ತಾದ್ಮೇಲೆ ನಮ್ಮ ಜಾತಕ ಹಾಕೊಂಡು ನಮ್ಮ ರೂಟ್ ಚೆನ್ನಾಗಿಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು. ಹೇಳಕ್ಕೇನಂತೆ, ಯೋಚನೆ ಮಾಡಿ. ಅರ್ಥ ಆದ್ಮೇಲೆ ಇನ್ನೊಬ್ರದ್ದು ಹೇಳಕ್ಕೇನಂತೆ, ಅದನ್ನ ಬದಲಾವಣೆ ಮಾಡ್ಕೊಳಕ್ಕಾಗತ್ತಾ? ಒಬ್ಬ ದರ್ಜಿ ದೊಡ್ಡ ಕೋಟ್ಯಾಧೀಶವ್ರಿಗೆ ಸೂಟ್ ಹೊಲಿಸ್ತಾನೆ. ಟೈಲರ್ ದೊಡ್ಡ ಕೋಟ್ಯಾಧೀಶವ್ರಿಗೆ ಸೂಟ್ ಹೊಲಿಸ್ತಾನೆ, ಅವನು ಎಲ್ಲ ಕಡೆ ಹಾಕೊಂಡು ಹೋಗ್ತಾನೆ. ಇವನು ಯಾವ್ದಾದ್ರು ಫಂಕ್ಷನ್ ಬಂದಾಗ, ಮದುವೆ ಬಂದಾಗ ಸುಮ್ಮನೆ ಶರ್ಟ್ ಹಾಕೊಂಡು ನಾರ್ಮಲ್ ಪಂಚೆ ಹಾಕೊಂಡು ಒಂದು ಜುಬ್ಬ ಹಾಕೊಂಡು ಬರ್ತಾನೆ. ಏನಪ್ಪಾ ನೀನು ಟೈಲರ್ ಆಗ್ಬಿಟ್ಟು ಕೋಟ್ ಹಾಕೊಂಬರಕ್ಕಾಗಲ್ವಾ? ನಿನಗೆ ಟೈಲರಿಂಗ್ ಗೊತ್ತಲ್ವ, ಒಂದು ಕೋಟ್ ಹಾಕೋಬೋದಲ್ಲ? ನನ್ನ ಯೋಗದಲ್ಲಿ ಕೋಟ್ ಹಾಕೊಳ್ಳೋದು, ಕೋಟ್ ತಗೊಳ್ಳೋ ಅಷ್ಟು ದುಡ್ಡಿಲ್ಲಪ್ಪ. ಒಂದು ಕೋಟ್ ಮಾರಿದ್ರೆ 1,000 ರೂಪಾಯಿ 2,000 ರೂಪಾಯಿ ಬರುತ್ತೆ, ಮನೆ ಸಂಸಾರ ಊಟಕ್ಕಾಗತ್ತೆ. ಸೂಟ್ ಹಾಕೊಂಡು ನಾನು ಏನ್ ಮಾಡ್ಲಿ? ಸೂಟ್ ಹಾಕೊಂಡು ಎಂಟಿ ಪಾಕೆಟ್ ಅಲ್ಲಿ ಇರ್ತೀನಿ ನಾನು. ಅರ್ಥ ಆಯ್ತಲ್ವ? ತುಂಬಾ ಜನ ಹಂಗೆ ಸೂಟ್ ಹಾಕೊಂಡು ಎಂಟಿ ಪಾಕೆಟ್, ಸೂಟಲ್ಲೇ ಓಡಾಡೋದಿಲ್ಲ, ಎಂಟಿ ಪಾಕೆಟ್. ಸೊ ಪ್ರತಿಯೊಂದು ರಂಗದಲ್ಲೂ ನೀವು ಅರ್ಥ ಮಾಡ್ಕೋಬೇಕು. ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯ ಗೊತ್ತಿದ ತಕ್ಷಣ ಅವನು ಬಹಳ ಕೋಟ್ಯಾಧೀಶ್ವರ ಆಗ್ಬೋದು, ಅಥವಾ ಜ್ಯೋತಿಷ್ಯ ಗೊತ್ತಿದ ತಕ್ಷಣ ಅವನ ಬದುಕು ಗೊತ್ತಿಲ್ವಾ ಅಂತ ಮಾಡ್ತಕ್ಕಂಥ ಮೂರ್ಖ ಶಿಖಾಮಣಿಗಳಿಗೆ ನನ್ನ ಈ ಉತ್ತರ. ಒಬ್ಬ ಟೈಲರ್ ಆಗಿದ ತಕ್ಷಣ ಹಲವಾರು ಕೋಟ್ ಮಾರಾಟ ಮಾಡ್ತಾನೆ, ಯಶವನ್ನು ಕೊಡ್ತಾನೆ. ಆದ್ರೆ ಅವನ ಕರ್ಮದ ಪ್ರಕಾರ ಸಂಸಾರ ನಡೆಸ್ತಕ್ಕಂಥ ಒಂದು ದುಡ್ಡು, 2-3 ಜನ ಮಕ್ಕಳು ಸಾಕ್ತಕ್ಕಂಥ ಒಂದು ಸಂಪಾದನೆ ಮಾಡ್ತಾ ಇರ್ತಾನೆ. ನಾವು ಹೋಗ್ಬಿಟ್ಟು ನೀನು ಕೋಟ್ ಎಲ್ಲ ಹೊಲಿತೀಯ, ನೀನ್ ಯಾಕೆ ಕೋಟ್ ಹಾಕೊಂಬರಲ್ಲ ಫಂಕ್ಷನ್ಗಳಿಗೆ, ಯಾಕೆ ಹಿಂಗ್ ಬರ್ತೀಯ ಅಂತಂದ್ರೆ ಅದೇ ಜ್ಯೋತಿಷಕ್ಕೂ ಹಾಗೆ ಅಪ್ಲೈ ಆಗೋದು. ಬೇರೆಯವ್ರಿಗೆಲ್ಲ ಹೇಳ್ತೀನಿ, ನೀನ್ ಕೋಟ್ಯಾಧೀಶ್ವರ ಆಗ್ತೀಯ, ನೀನ್ ಬಿಸ್ನೆಸ್ ಮಾಡು ಚೆನ್ನಾಗಿರ್ತೀಯ, ನಿಂಗೆ ದುಡ್ಡು ಬರ್ತದೆ, ನಿನ್ ಮದುವೆ ಜೀವನ ಚೆನ್ನಾಗಿರುತ್ತೆ, ನಿನಗೆ ಕಾಯಿಲೆ ಬರಲ್ಲ. ನನಗ್ ಕಾಯಿಲೆ ಬಂದ್ರೆ ಅದು ನನ್ನ ಕರ್ಮದಲ್ಲಿ ನಾನು ತೋರಿಸಿದೆ, ನನ್ನ ಜಾತಕದಲ್ಲಿ ತೋರಿಸಿದೆ. ಬಟ್ ಹೇಳಕ್ಕೂ ಬರ್ತಕ್ಕಂಥ ಕಷ್ಟಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ? ಜ್ಯೋತಿಷ್ಯ ಅನ್ನೋದು ಹೇಳುವುದು. ಕುಂಡಲಿ ನೋಡಿ ಅವರ ಕರ್ಮಗಳ ಬಗ್ಗೆ ಹೇಳೋದಷ್ಟೇ. ಹಿಂಗಿದೆ ಅಂತ ಹೇಳ್ತಕ್ಕಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಒಳ್ಳೆ ಸಮಯ, ಕೆಟ್ಟ ಸಮಯ ಬರ್ತಕ್ಕಂಥದ್ದು ಹೇಳ್ತಕ್ಕಂಥ ಜ್ಯೋತಿಷ್ಯ. ಹೇಳ್ತಕ್ಕಂಥ ಜ್ಯೋತಿಷ್ಯನಿಗೆ ಅವನಿಗೂ ಒಂದು ಕರ್ಮ ಇರುತ್ತೆ, ಅವನು ಇಷ್ಟೇ ಅಂತ ಇರ್ತಕ್ಕಂಥದ್ದು. ಟೈಲರ್ದು ತಲೆಲಿಟ್ಕೊಳ್ಳಿ. ಯಾರು ಮೂರ್ಖತನದಿಂದ ಮಾತಾಡ್ತಾರೆ, ಟೈಲರ್ದು ಒಂದು ಎಕ್ಸಾಂಪಲ್ ತಲೆಲಿಟ್ಕೊಳ್ಳಿ. ಇವನು ಇದರಿಂದ ಒಂದು ಹೇಳಿ, ಸಾಂತ್ವನ ಹೇಳಿ, ಹಿಂಗ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಜೀವನ ಮಾಡ್ತಕ್ಕಂಥ ಒಂದು ಪರಿಯನ್ನ ಜ್ಯೋತಿಷ್ಯದಲ್ಲಿ ಕೊಟ್ಟಿದೆ. ಜ್ಯೋತಿಷ್ಯ ಗೊತ್ತಿದ ತಕ್ಷಣನೇ ಅವನ ಜೀವನ ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಹುಚ್ಚುತನದ ಮಾತುಗಳು. ಅವ್ರ ಜೀವನ ಗೊತ್ತಿದ್ದಕ್ಕೋಸ್ಕರನೇ ಇದರಲ್ಲಿ ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ದಾರಿ ತೋರಿಸಿ ಜೀವನವನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ದಕ್ಷಿಣೆಯಲ್ಲಿ ಜೀವನ ಮಾಡ್ತಕ್ಕಂಥದ್ದು ಖಂಡಿತ ಇದೆ. ಕಾರ್ ಶೋರೂಮ್ ಅಲ್ಲಿ ಒಬ್ಬ ಸೇಲ್ ಮಾಡ್ತಾನೆ, ಕಾರ್ ಶೋರೂಮ್ ಅಲ್ಲಿ ದೊಡ್ಡ ಕಾರ್ ಸೇಲ್ ಮಾಡ್ತಾನೆ. ಅಲ್ಲಯ್ಯ ನೀನು ಕಾರ್ ಶೋರೂಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀಯಾ? ಈ ಕಾರ್ ಹಂಗಿರುತ್ತೆ ಸರ್, ಇದು ಹಿಂಗ್ ಹೋಗುತ್ತೆ ಸರ್, ಇಷ್ಟು RMP ಇದೆ ಸರ್, ಇಷ್ಟು ಎಕ್ಸ್ಲೇಟರ್ ಆದ್ರೆ ಹಿಂಗೋಗುತ್ತೆ ಸರ್, ಎಲ್ಲ ಆಟೋಮೆಟಿಕ್ ಗೇರ್ ಸರ್. ಅವ್ನು ತಗೊಳ್ಳೋನಿಗೆ ಅಷ್ಟು ಗೊತ್ತಿರಲ್ಲ, ನಿಮ್ಗೆ ಅಷ್ಟೊಂದು ಗೊತ್ತಿರುತ್ತೆ. ಅಲ್ಲಪ್ಪ ನಿಂಗೆ ಇಷ್ಟೊಂದು ಗೊತ್ತಲ್ಲ, ನೀನ್ ಯಾಕೆ ಕಾರ್ ತಗೊಂಡಿಲ್ಲ? ಇದೆ ಕ್ವಶನ್ ಕೇಳೋದು. ಜ್ಯೋತಿಷ್ಯ ಗೊತ್ತಲ್ಲ, ನಿನಗೆ ಯಾಕೆ ಬದಲಾಗಿಲ್ಲ ಜೀವನ? ಹಂಗೇನೆ ಕಾರ್ ಸೇಲ್ ಮಾಡೋನು ಹತ್ರ ಹೋಗ್ಬಿಟ್ಟು ಒಂದು 50-60 ಲಕ್ಷ ಕಾರ್ ಪರ್ಚೇಸ್ ಮಾಡ್ತಕ್ಕಂಥ ಒಬ್ಬ ಸೇಲ್ಸ್ ಮ್ಯಾನ್ ಇರ್ತಾನೆ. ಸರ್ ನನಗೆಲ್ಲಾ ಫೀಚರ್ಸ್ ಗೊತ್ತು, ತಗೊಳ್ಳೋ ಯೋಗ್ಯತೆ ಇಲ್ಲ ಸರ್, ನನಗೆ ಬಂದಿಲ್ಲ, ನಾನೇ ಬರದಲ್ಲಿ ಬರ್ದಿಲ್ಲ. ಬಟ್ ಆದ್ರೆ ಈ ಕಾರ್ ಹಿಂಗ್ ಹೋಗುತ್ತೆ, ಸಾಫ್ಟ್ನೆಸ್ ಹೆಂಗಿದೆ, ಲಕ್ಸುರಿ ಹೆಂಗ್ ಕೊಡುತ್ತೆ, ಬ್ರ್ಯಾಂಡ್ ಹೆಂಗ್ ಕೊಡುತ್ತೆ, ಅದನ್ನೆಲ್ಲ ನಾನು ಹೇಳ್ತೀನಿ ಅಷ್ಟೇ. ಬಟ್ ನನ್ನ ಯೋಗ್ಯತೆಯಲ್ಲಿ ಇದನ್ನು ತಗೊಳ್ಳೋ ಅಷ್ಟು ಯೋಗ್ಯತೆ ಇಲ್ಲ ಸರ್. ಹಂಗೇನೆ ಜಾತಕನೂ ಅಷ್ಟೇ, ಬೇರೆದು ಅಷ್ಟೇ. ಮೂರ್ಖ ಶಿಖಾಮಣಿಗಳು ಇದನ್ನ ತಲೆಗಿಟ್ಕೊಡಿ. ಇಷ್ಟು ಎಕ್ಸಾಂಪಲ್ ಸಾಕು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಲೈಫ್ ಕಾಲಿಂಗ್ ಆಪ್ ಈಗ ಡೌನ್ಲೋಡ್ ಮಾಡೋದಕ್ಕೆ ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಈ ಆಪ್ ನ ನೀವು ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಬಾರ್ ನಲ್ಲಿ ಗೋಲ್ಡ್ ಟ್ರೀ ಸ್ಪೇಸ್ ಲೈಫ್ ಸ್ಪೇಸ್ ಕಾಲಿಂಗ್ ಅಂತ ಟೈಪ್ ಮಾಡಿ ನಿಮ್ಗೆ ಗೋಲ್ಡ್ ಟ್ರೀ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ.
ಆ್ಯಪ್ನ ಒಂದ್ಸತಿ ಡೌನ್ಲೋಡ್ ಮಾಡಿದ್ರ ಮೇಲೆ ಓಪನ್ ಮಾಡಿ ನಿಮ್ಗೊಂದು ಪಾಪಪ್ ಸ್ಕ್ರೀನ್ ಬರುತ್ತೆ, ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟ್ ಸ್ಕ್ರೀನ್ನಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಯಾವ ಲ್ಯಾಂಗ್ವೇಜ್ನಲ್ಲಿ ಮಾತಾಡಬೇಕು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈಡ್ ಸರ್ವಿಸ್ ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಿದೆ, ಮುಹೂರ್ತಮ ಇಲ್ಲ ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ ಇದ್ರೂ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಆಸ್ಟ್ರಾಲಜರ್ಸ್ ಹೆಸರಲ್ಲಿ ಲಿಸ್ಟಲ್ಲಿ ಇರುತ್ತೆ, ಯಾರ ಹತ್ರ ನಿಮಗೆ ಮಾತಾಡಬೇಕು ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪೇಮೆಂಟ್ ಸ್ಕ್ರೀನ್. ಇದೊಂದು ಸೆಕ್ಯೂರ್ ಪೇಮೆಂಟ್ ಸ್ಕ್ರೀನ್ ಇದೆ. ಇಲ್ಲಿ ನೀವು ಯಾವುದೇ ಆಪ್ಷನ್ಸ್ ಅಂದ್ರೆ ಕ್ರೆಡಿಟ್, ಡೆಬಿಟ್ ಕಾರ್ಡ್, ಇಲ್ಲಾಂದ್ರೆ UPI ಐಡಿಸ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೇ ಆಪ್ಷನ್ ಇಂದಾನು ನೀವು ಪೇಮೆಂಟ್ ಮಾಡಬಹುದು. ನೀವು ಪೇಮೆಂಟ್ ಮಾಡಿದ ನಂತರ 24 ಗಂಟೆ ಒಳಗಡೆ ನಮ್ಮ ಟೀಮ್ ಇಂದ ಒಬ್ರು ಕಾಲ್ ಮಾಡಿ ನಿಮಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಇನ್ನ ನಿಮಗೆ ಡೀಟೇಲ್ಸ್ ಜಾಸ್ತಿ ಬೇಕಾದ್ರೆ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ. ನಾನು ದೊಡ್ಡದೊಂದು ಸಂದ್ರ ಹೊಸಕೋಟೆ ತಾಲೂಕಿಂದ ಬಂದಿದ್ದೀನಿ. 91st ಬ್ಯಾಚ್ ಅಲ್ಲಿ ಬೇಸಿಕ್ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲ್ತಿದ್ದೀನಿ. ಇದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ. ನಮ್ಮ ಬ್ರಹ್ಮಾಂಡದಲ್ಲಿನ ರಾಶಿಗಳ, ನಕ್ಷತ್ರಗಳ, ಅವುಗಳ ಕಾಂಬಿನೇಷನ್ ಬಗ್ಗೆ, ಅವುಗಳ ರಚನೆಗಳ ಬಗ್ಗೆ ನನಗೆ ತುಂಬಾ ತಿಳಿಸ್ಕೊಟ್ಟಿದ್ದಾರೆ. ವಿತಿನ್ ಶಾರ್ಟ್ ಟೈಮ್ ಅಲ್ಲಿ ತುಂಬಾ ನಾಲೆಜಬಲ್ ಥಿಂಗ್ಸ್ ನಾನು ತುಂಬಾನೇ ಕಲ್ತ್ಕೊಂಡಿದ್ದೀನಿ. ಇದರಿಂದ ನನಗೂ ಉಪಯೋಗ ಆಗಿದೆ. ನನ್ನ ಮಕ್ಕಳಿಗೂ ಯಾವ ದಾರಿಯಲ್ಲಿ ನಡಿಬೇಕು, ಮತ್ತೆ ಇದಲ್ಲದೆ ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡುವಂತ ಅವಕಾಶಗಳು ನಂಗೆ ಸಿಗ್ತಾ ಇದೆ. ಬೇರೆಯವ್ರಿಗೆ ನಾನು ಅವರ ದಾರಿನ ತೋರಿಸಬಹುದು, ಅವರಲ್ಲಿರುವಂತಹ ರಾಶಿಗಳಲ್ಲಿರುವಂತಹ ಕುಂದುಕೊರತೆಗಳನ್ನ ಹೇಳ್ಬೋದು, ಅವ್ರಿಗೆ ಸಜೆಷನ್ ಕೊಡ್ಬೋದು. ಹೀಗಾಗಿ ನನಗೆ ತುಂಬಾ ಇದಾಗಿದೆ. ನಾನು ವೃತ್ತಿಯಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ರು ಇದು ನನಗೆ ತುಂಬಾ ಹೆಲ್ಪ್ ಆಗ್ತಿದೆ. ಇದರಿಂದ ನಾನು ತುಂಬಾ ಸಹಾಯ ಮಾಡಕ್ಕೂ ಆಗ್ತಿದೆ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೂ ಆಗ್ತಿದೆ. ಓಕೆ, ನಮಸ್ಕಾರ. ಮಂಗಳವಾರ ನಮ್ಮ 92ನೇ ಬ್ಯಾಚ್ ಇರ್ತಕ್ಕಂಥದ್ದು ಮಾತಾಡ್ತೀನಮ್ಮ. 92ನೇ ಬ್ಯಾಚ್ ಇರ್ತಕ್ಕಂಥದ್ದು, ಬೆಳಿಗ್ಗೆ ಒಂದು ಬ್ಯಾಚು, ಸಂಜೆ ಒಂದು ಬ್ಯಾಚು. ಜಾಯ್ನ್ ಆಗಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನಾವು ನಿಮ್ ಫ್ಯಾನ್ ಸರ್. ನಾವು ನಿಮ್ಮ ಯಂತ್ರ ಮಂತ್ರ ಬುಕ್ ತರಿಸಿದ್ವಿ, ಚೆನ್ನಾಗೈತಿ. ಮಂತ್ರದಿಂದಲೇ ಎಲ್ಲದು ಆಗತ್ತೆ ಅಂತ ನೀವು ಕವಿರತ್ನ ಕಾಳಿದಾಸ ಪಿಕ್ಚರ್ ನೋಡ್ಬಿಟ್ರಿ, ಅದ್ರಲ್ಲಿ ಮಂತ್ರ ಹೇಳ್ತಾರಲ್ಲ ಸರ್ ಅವರು, ರಾಜ್ಕುಮಾರ್ ಅವರು, ಮಾಣಿಕ್ಯ ವೀಣಾ, ಅದನ್ನೆಲ್ಲ ನೋಡಿದ್ರೆ ನೀವು 100% ಸತ್ಯನೇ ಹೇಳ ಸರ್. ನೀವು ಮಂತ್ರದಿಂದಲೇ ಎಲ್ಲದು ಸಾಧ್ಯ ಸರ್. ಡೆಫಿನೆಟ್ಲಿ ಇದೆ. ಸೌಂಡ್ ಹ್ಯಾಸ್ ಗಾಟ್ ಸಮ್ ಫ್ರೀಕ್ವೆನ್ಸಿ, ಸೌಂಡ್ ವೈಬ್ರೇಷನ್ ಇದೆ. ನಿಮ್ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ಸರ್, ಅಷ್ಟು ಚೆನ್ನಾಗಿ ಹೇಳ್ತೀರಿ ನೀವೆಲ್ಲ. ಮಾತು ಹೇಳಕ್ಕೆ ಸಾಧ್ಯ ಇಲ್ಲ. ಕವಿರತ್ನ ಕಾಳಿದಾಸಕ್ಕಿಂತ ಒಂದ್ ಪಟ್ಟು ಹೆಚ್ಚು ನೀವು. ಅವರೆಲ್ಲ ದೊಡ್ಡ, ನಾವು ಚಿಕ್ಕವರು. ಸರಿ, ಹೇಳಮ್ಮ, ಯಾರ ಬಗ್ಗೆ ಕೇಳ್ಬೇಕು? ನಮ್ಮ ಮಗಳು, ಎರಡನೇ ಮಗಳ ಅಳಿಯನ್ ಮಗಳು ಗಂಡನ ಬಗ್ಗೆ ಕೇಳಕ್. ಎರಡನೇ ಮಗಳ ಅಳಿಯನ ಗಂಡನ ಮಗಳ ಮಗ ನಿಮ್ಮ ಹತ್ರ ಮಾತಾಡಿದ ಸರ್, ಮಗಳ ಗಂಡನ ಬಗ್ಗೆ, ಎರಡನೇ ಮಗಳ ಗಂಡನ ಬಗ್ಗೆ. ಸರಿ, ಆಯ್ತು. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ ಸರ್ ನಾನು. ಹೇಳಿ, ನಂಬರ್ ಹೇಳಿ. 42 ಸರ್. ಎಷ್ಟು? 242 ಮತ್ತೆ 242. ಯಾವ ವಿಚಾರದಲ್ಲಿ ನೋಡ್ಬೇಕು? ಅವರು ಸಿವಿಲ್ ಇಂಜಿನಿಯರ್ ಸರ್. ಅವರು ಆನ್ಸೆಟ್ ಹೋಗ್ತಾರಂತೆ ಸರ್. ಯಾವಾಗ ಹೋದ್ರೆ ಚೆನ್ನಾಗಿ, ಈಗ ಹೋದ್ರೆ ಚೆನ್ನಾಗ, ಇನ್ 2 ವರ್ಷ 1 ವರ್ಷ ಬಿಟ್ಟು ಹೋದ್ರೆ ಚೆನ್ನಾಗ, ಅವ್ರದ್ರಲ್ಲಿ ಯೋಗ ಐತ ಅಂತ ನೋಡಕ್ಕೆ. ಸರಿ, ಗುರು ಆದ ನಂತರ ಶನಿ ಕಾಂಬಿನೇಷನ್ ಅಲ್ಲಿ 12 to 9 and 12 ಕಾಂಬಿನೇಷನ್ ಟ್ರಾವೆಲ್ ತೋರಿಸ್ತಾ ಇದೆ. ಶನಿಯಲ್ಲಿ 9 ಮತ್ತೆ 11. ಶನಿ ಬಿಟ್ರೆ ಮರ್ಕ್ಯುರಿ. ಶನಿ ಇಸ್ ದಿ ಕಾರಕ ಫಾರ್ ಟ್ರಾವೆಲ್. ಮಂಗಳ ಶನಿ 23 ಜೂನ್ ಆದ್ಮೇಲೆ 24 ಆಗಸ್ಟ್ ಒಳಗಡೆ ಹೋಗ್ತಾರೆ. ಡಿಸ್ಪ್ಲೇ ಮಾಡಿ. 23 ಜೂನ್ ಆದ್ಮೇಲೆ 24 ಆಗಸ್ಟ್ ಒಳಗಡೆ ಖಂಡಿತ ಹೋಗ್ತಾರೆ. ಓಕೆ, ಸರಿ ಸರ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಲೈನಲ್ಲಿದ್ದೀರಾ? ಮಾತಾಡಿ. ನಮಸ್ಕಾರ. ಹಲೋ. ಹೇಳಿ. ನಾನು ಉಮಾ ಅಂತ ಮೈಸೂರಿಂದ. ಓಕೆ, ವೆರಿ ಗುಡ್. ಹೇಳಿ. ನನ್ನ ಮಗ ಚಂದ್ರಪ್ರಸಾದ್ಗೆ ಮದುವೆ ವಿಳಂಬ ಆಗ್ತಾ ಇದೆ. ಓಕೆ. 1986 ನವೆಂಬರ್ 14. ಡೇಟ್ ನ ಕರೆಕ್ಟ್ ಆಗಿ ಹೇಳಿ. ವರ್ಷ ಅಲ್ಲ ಹೇಳೋದು, ಡೇಟು, ತಿಂಗಳು, ವರ್ಷ, ಟೈಮು ಮತ್ತೆ ಪ್ಲೇಸ್ ಕರೆಕ್ಟ್ ಆಗಿ ಒಂದು ಆರ್ಡರ್ ಹೇಳಿ. 14ನೇ ತಾರೀಕು 11ನೇ ತಿಂಗಳು. ಕರೆಕ್ಟ್. ಶಿವಮೊಗ್ಗ ಹುಟ್ಟಿದ್ದು. ಇಯರು ಶುಕ್ರವಾರ. ಅದೇ 1986. ಅದನ್ನೊಂದು ಆರ್ಡರ್ ಹೇಳಿ, ನನ್ಗೆ ಹಾಕೊಳಕ್ಕಿಲ್ಲ, ಈಸಿ ಆಗುತ್ತೆ. ಇಲ್ಲಿ ಸಿಸ್ಟಮ್ ನೋಡಿ ಗೊತ್ತಾಗುತ್ತೆ. ಟೈಮ್ ಹೇಳಿ.
ಗುರುವಾರ ಎಲ್ಲ ಬೇಡ. ಟೈಮು ಪ್ಲೇಸ್ ಹೇಳಮ್ಮ ಬೇಗ. 1:30 ಮಧ್ಯಾಹ್ನ. 86 ಹುಟ್ಟಿದ್ದು? ಹೌದು ಹೌದು. ಹುಟ್ಟಿದ ಊರು? ಶಿವಮೊಗ್ಗ. ಓಕೆ, ಶಿವಮೊಗ್ಗ. 14 ನವೆಂಬರ್. ಮೇಷರಾಶಿನಾ? ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಲಗ್ನ ಇಂಪಾರ್ಟೆಂಟ್. 2017ವರೆಗೂ ಸೂರ್ಯ ಇತ್ತು. 2017ಇಂದ ಚಂದ್ರ ದಶೆ ಬಂದಿದೆ. ಚಂದ್ರನ ಕಾಂಬಿನೇಷನ್ ಅಲ್ಲಿ 2-9 ಮತ್ತೆ 6-5 ಕಾಂಬಿನೇಷನ್ ಇದೆ. ಭುಕ್ತಿಲಿ 1 ಕಾಂಬಿನೇಷನ್ ಇದೆ. ಕಸ್ಪಲ್ ಕಾಂಬಿನೇಷನ್ ನೋಡೋಣ ಏನಾದ್ರು ರೆಟ್ರೋಗ್ರೇಡ್ ಇದೆಯಾ ಅಂತ. 7ನೇದು ಶನಿ ಇದೆ. 9, 1, 11. ಹುಡುಗಿರು ಬಂದು ಹೋಗಿದಾರಲ್ಲ, 7 ಅಂತ ಬಂದಾಗೆಲ್ಲ ಆಪೋಸಿಟ್ ಬಂದು ಹೋಗಿದಾರಲ್ಲ, ಯಾಕೆ ಮದುವೆ ಮಾಡ್ಕೊಂಡಿಲ್ಲ? 9, 2, 11 ಎಲ್ಲ ಬಂದು ಹೋಗಿದ್ದಾರೆ. ಹೇಳಿ. ಅದೇ ಬಂದು ಹೋಗಿದ್ದಾರೆ, ಆಗ್ತಾ ಇಲ್ಲ. ಆ ಕಡೆಯಿಂದಾನೇ ರೆಸ್ಪಾನ್ಸ್ ಬರಲ್ಲ, ಸುಮ್ನೆ ಬರುತ್ತೆ ಫೋಟೋ. ಮಂಗಳ 12 ಮನೆ ಕೇತು 2022 ಜೂನ್, ಮಾರ್ಚ್, ಅಕ್ಟೋಬರ್. ಶನಿ ಕಾರಕ. ಒಟ್ನಲ್ಲಿ ಇವ್ರಿಗೆ 2023 ಅಕ್ಟೋಬರ್ ಒಳಗಡೆ ಆಗುತ್ತಮ್ಮ. 2023 ಅಕ್ಟೋಬರ್ ಒಳಗೆ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಒಂದು ಕಸ್ಪಲ್ ಕನ್ಫರ್ಮೇಶನ್ ತಗೊಂಡಾಗ 7ನೇ ಮನೆ ಶನಿ ಬರ್ತಾ ಇದೆ. 7ನೇ ಮನೆ ಶನಿ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಡಿಸ್ಪ್ಲೇ ಕರೆಕ್ಟಾಗಿ ಹಾಕಿ. 7ನೇ ಮನೆ ಶನಿ ಕಾಂಬಿನೇಷನ್ ಅಲ್ಲಿ ನಮಗೆ ಅಲ್ಲಿ ಸ್ಯಾಟರ್ನ್ ತೋರಿಸುತ್ತೆ. 23 ಅಕ್ಟೋಬರ್ ಒಳಗೆ ಮದುವೆ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಮುಂದಿನ ಕರೆ ಕೊಡಿ. ಏನು ಮಾಡಕ್ಕಲ್ಲ, ಏಜ್ ಫ್ಯಾಕ್ಟರ್. ಕೆಲವೊಂದ್ಸತಿ ನಾವು ಡಿಸಿಷನ್ ತಗೊಳ್ಳೋದ್ರಲ್ಲಿ ಹೇಳ್ತೀವಿ, ಬರ್ತಾ ಇರ್ತಕ್ಕಂಥದ್ದು ಬಂದಿದೆ, ಅವ್ರ ಕಡೆಯಿಂದ ಬರ್ತಾ ಇಲ್ಲ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ ಪ್ರಶ್ನೆ ಹೇಳಿ. 33 ಗುರುಜಿ. ಯಾವ ವಿಚಾರದಲ್ಲಿ ನೋಡ್ಬೇಕು ಗುರುಜಿ? ನಾವು ಮನೆ ತಗೊಳ್ಬೇಕು ಅಂತ ಇದ್ವಿ, ಎಲ್ಲಾನು ಎಂಡ್ ತನ ಬಂದು ಸ್ಟಾಪ್ ಆಗ್ತಿದೆ. ಮತ್ತೆ ಇವಾಗ ಒಂದೇನೋ ಫೈನಲ್ ಆಗೋ ಚಾನ್ಸ್ ಇದೆ, ಅದಕ್ಕೆ ಇದಕ್ಕೆ ಹೋಗ್ಬೋದಾ ಅಂತ. ಸರಿ. ಗುರು 9, 12 ಗುರುವಾರದ ನಂತರ ಶನಿ 9, 10 ಶನಿ ಕಾರಕ. ಓಕೆ. ಮಂಗಳ, ಗುರು ಮತ್ತೆ ಶನಿ. 26 ಆಗಸ್ಟ್ ಆದ್ಮೇಲೆ ಮಾಡಿ, ಇವಾಗ ಬೇಡ. 26 ಆಗಸ್ಟ್ ಆದ್ಮೇಲೆ ನಿಮಗೆ ಅಕ್ಟೋಬರ್ ಒಳಗಡೆ ಮನೆ ತಗೊಳ್ಳೋ ಕಾಂಬಿನೇಷನ್ ಬರುತ್ತೆ. ಶನಿ ಇಸ್ ದಿ ಕಾರಕ ಫಾರ್ ಲ್ಯಾಂಡ್. ಅಲ್ಲಿ ಕಾಂಬಿನೇಷನ್ ಅಲ್ಲಿ 3 ಕಾಂಬಿನೇಷನ್, 5 ಕಾಂಬಿನೇಷನ್ ಇಲ್ಲ, 9 ಕಾಂಬಿನೇಷನ್, 12 ಕಾಂಬಿನೇಷನ್. ಅಡ್ವಾನ್ಸ್ ಕೊಡ್ಬೋದು, ಹೆಲ್ಪ್ ಆಗುತ್ತೆ. 26 ಆಗಸ್ಟ್ ಆದ ನಂತರ ಅಕ್ಟೋಬರ್ 19ನೇ ತಾರೀಕು ಒಳಗಡೆ ಬರುತ್ತೆ. ಒಳ್ಳೇದಾಗ್ಲಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ, ನವಗ್ರಹ ತಾಯ್ತ ಹಾಕೊಳ್ಳಿ. ಡೆಫಿನೆಟ್ಲಿ ಪಾಸಿಟಿವಿಟಿ ಆಗುತ್ತೆ ಲೈಫಲ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಜೋರಾಗಿ ಮಾತಾಡಿ. ನಮಸ್ಕಾರ ಸರ್. ಹೇಳಿ. ಸರ್, ಅದು ನಾನೀಗ ಪ್ರೆಸೆಂಟ್ ಒಂದು ಕಂಪ್ನಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಬೇರೆ ಹೊಸ ಕೆಲಸ ಹುಡುಕ್ತಾ ಇದ್ದೀನಿ, ಹೊಸ ಕೆಲಸ ಸಿಗುತ್ತಾ ಅಂತ ಕೇಳ್ಬೇಕಿತ್ತು. ಜ್ಯೋತಿಷ ಮಾಡಾಗಿದೆ ಆಲ್ರೆಡಿ. ಜ್ಯೋತಿಷ ನಂಬ್ತೀರಾ? ಹಾ, ನಂಬ್ತೀವಿ ಸರ್. ಯಾವ ರೀತಿ ನಂಬ್ತೀರಾ? ಯಾರೋ ನಿಮ್ಮ ಕೊಲೀಗ್ಸ್ಗೆಲ್ಲ ಹೇಳಿದ್ರೆ ಜ್ಯೋತಿಷ ನಂಬ್ತೀಯಾ, ಮುಟ್ಟಾಳ್ರು ಅಂತ ಹೇಳ್ತಾರಾ ಇಲ್ವಾ? ನಾನೇ ಹೇಳ್ತಾ ಇದ್ದೆ. ಓಕೆ. ಈಗ ಹೌ ಆರ್ ಯು ಬಿಲೀವಿಂಗ್ ಇಟ್? ಆಕ್ಚುಲಿ ನಕ್ಷತ್ರ ನಾಡಿನ ನಂಬ್ತೀನಿ ಸರ್. ಬೇರೆ ಇದು ಬರುತ್ತಲ್ಲ, ಕವಡೆ ಹಾಕಿ ಹೇಳೋದು, ವಿಲೇದೆಲೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಅದೆಲ್ಲ ನಾನ್ ನಂಬಲ್ಲ. ಇದು ನಕ್ಷತ್ರ ನಾಡಿನ ನಂಬ್ತೀನಿ. ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ? ಆಕ್ಚುಲಿ ನಮ್ಮ ಯಜಮಾನ್ರು ಹೇಳ್ತಾರೆ ನಕ್ಷತ್ರ ನಾಡಿ, ಬಟ್ ನಾನು ಅವ್ರದಕ್ಕಿಂತ ನೀವ್ ಹೇಳೋದನ್ನ ನಂಬ್ತೀನಿ. ಅವ್ರು ನಿಮ್ಮನ್ನ ಫಾಲೋ ಮಾಡ್ತಾರೆ, ನಮ್ಮ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಹೌದಾ? ಪರವಾಗಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಸ್ಪೆಷಲಿ ಜೆಂಟ್ಸ್ ಹೈಯೆಸ್ಟ್ ನೋಡೋದು ನಕ್ಷತ್ರ ನಾಡಿ ಒಂದೇನೆ. ಅವ್ರು 17ನೇ ತಾರೀಕಿನ ಕ್ಲಾಸಿಗೆ ಸೇರ್ಕೊಬೇಕು ಅಂತ ಜಾಯಿನ್ ಆಗಕ್ ನೆನ್ನೆಲ್ಲ ಫೋನ್ ಮಾಡಿದ್ರು. ಮೆಸೇಜ್ ಮಾಡಿ. ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ, ವೀಕ್ ಕಾಲ್ಸ್. ನಮಗೆ
ಯಾಕಂದ್ರೆ ನಮ್ದು ಲೈಫ್ ಕಾಲಿಂಗ್ ಇದೆ. ಒಂದು ವಾಟ್ಸ್ಆಪ್ ಹಾಕ್ಬಿಟ್ರೆ ಈಸಿ. ಯಾವಾಗ್ಲೂ ಬೆಸ್ಟ್ ಎಲ್ಲರಿಗೂ ಹೇಳೋದು ಏನ್ ಗೊತ್ತಾ, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಕ್ಲಾಸ್ ಅಂತ ವಾಟ್ಸ್ಆಪ್ ಇರುತ್ತೆ ಎಲ್ಲರದು. ಯಾವ್ದೋ ಒಂದ್ 2 ನಂಬರ್ ಸೇರಿ ಹಾಕ್ಬಿಟ್ರೆ ಯಾರ್ದು ನಿಮ್ದು ರೆಸ್ಪಾನ್ಸ್ ಮಾಡ್ತಾರೆ ಇದು. ಯಾಕಂದ್ರೆ ಏನಾಗುತ್ತೆ, ಅವ್ರಿಗೆ ಏನಂದ್ರೆ ಬೇಸಿಕ್ ಬರುತ್ತೆ, ಅವರು ಅಡ್ವಾನ್ಸ್ ಸೇರ್ಕೊಂಡ್ಬಿಡೋಣ ಒಂದೇ ಸಲ ಅಂತ ರಿಕ್ವೆಸ್ಟ್ ಇದೇ ಅಡ್ವಾನ್ಸ್. ಹೌದಾ? ಹೈಯರ್ ಕ್ಲಾಸ್ ಅಂತ ಬರ್ತಕ್ಕಂಥದ್ದು ಅವ್ರು ಬೇಸಿಕ್ ಕಲ್ತಿದಾರಲ್ಲ ಪರಾಶರ, ಅದು ಅಲ್ಲಿ ನ್ಯೂಮರಾಲಜಿ ಬರುತ್ತೆ, ಮತ್ತೆ ಪಂಚಾಂಗದ ಬಗ್ಗೆ ವಿವರ. ಬಟ್ ಈಗ ನಾನು ಏನ್ ತೋರಿಸ್ತಾ ಇದ್ದೀನಿ ಈಗ ನಿಮಗೆ, ಕಸ್ಪಲ್ಲು ಇದೇನೇನು ನಾನು ತೋರಿಸ್ತೀನಲ್ಲ ಕಾಂಬಿನೇಷನ್ಸ್ ಎಲ್ಲ ಇದೇ ಈ ಕ್ಲಾಸ್ ಅಲ್ಲಿ. ಬೇಸಿಕ್ ಅಂತಲ್ಲ, ಇದೇ ಅಡ್ವಾನ್ಸ್. ನಾವು ಡಾಕ್ಟರೇಟ್ ಲೆವೆಲ್ ಹೋದ್ರು ಕೂಡ ವಾಪಸ್ ಇದನ್ನೇ ನೋಡ್ತಾರೆ ಪ್ರಶ್ನೆ ಇದಕ್ಕೆಲ್ಲ, ಪ್ರೆಡಿಕ್ಷನ್ಗೆ. ಇದು ಒಂದು ಸಾಕು. ಅದು ಅದೇ ಅವರು ನಿಮ್ ಟೀಮ್ ಜೊತೆ ಅವ್ರು ಅದೇ ಮಾತಾಡ್ತಾ ಇದಾರೆ, ನಾನು ಒಂದೇ ಸಲ ಅಡ್ವಾನ್ಸ್ ಸೇರ್ಕೊಂತೀನಿ, ಬೇಸಿಕ್ ನನಗೆ ಸ್ವಲ್ಪ ಗೊತ್ತಿದೆ ಅಂತ. ಅದಕ್ಕೆ ಅದೇನೆ ಇನ್ನ ಕಾನ್ವರ್ಸೇಷನ್ ನಡೀತಾ ಇದೆ. ನನಗೆ ಅರ್ಥ ಆಗುತ್ತೆ ಅವ್ರಿಗೆ ಬೇಸಿಕ್ಸ್ ಗೊತ್ತು ಅಂತಂದ್ರೆ. ಬೇಸಿಕ್ ಅಂತಂದ್ರೆ ಆತರ ಅಲ್ಲ ಇದು. ನಾವು ನನ್ನ ಸಿಸ್ಟಮ್ ಉಲ್ಟಾ ಮಾಡಿದೀನಿ. ಆಕ್ಚುಲಿ ನಾನು ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, ಫಸ್ಟ್ ಎಲ್ಲ ನಿಮಗೆ ರಾಶಿ ಭವಿಷ್ಯ, ರಾಶಿ ಮತ್ತೆ ಗ್ರಹಗಳ ಕಾರಕತ್ವ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಪ್ರಿಡಿಕ್ಷನ್ ಬರ್ತಾರೆ. ಮದುವೆ ಟೈಮ್ ಯಾವಾಗ ಆಗುತ್ತೆ, ಮದುವೆ ಜೀವನ ಹೇಗಿರುತ್ತೆ ಅಂತ ಒಂದು 3-4 ವರ್ಷ ಆದ್ಮೇಲೆ ಹೇಳ್ಕೊಡ್ತಾರೆ. ನಾನು 3-4 ವರ್ಷ ಆಗೋದನ್ನ ಹೇಳ್ಕೊಡೋದನ್ನ ರಿವರ್ಸ್ ವರ್ಕಿಂಗ್ ಅಲ್ಲಿ ಮಾಡಿ ಈ ಕಾಂಬಿನೇಷನ್ ತೋರಿಸ್ತಾನೆ, ಇದನ್ನೇ ಫಸ್ಟ್ ಹೇಳ್ಕೊಡ್ತೀನಿ. ಆಮೇಲೆ ಬರುತ್ತಲ್ಲ ಅದು ನೋಡಿ ನೋಡಿನೇ ಕಲ್ತ್ಕೊಂಡಿದ್ದಾರೆ. ಈಸಿ ಇದೆ ಆದ್ರೂ ಕೂಡ ಏನಾಗುತ್ತೆ, ಒಂದ್ ಸ್ವಲ್ಪ ಇನ್ನೊಂದ್ ಚೂರ್ ಬೇಕು ಅಂತ ಬಂದ್ಬಿಡುತ್ತೆ ಅದು. ಸೊ ನನ್ನ ಸಜೆಷನ್ ಇದೇ ಕ್ಲಾಸ್ಗೆ ಸೇರ್ಕೊಳ್ಳಿ, ಇದೇ ಹೈಯರ್ ಕ್ಲಾಸ್. ನನ್ನ ಎಲ್ಲರೂ ಹೇಳ್ತಾರೆ ಸರ್ ಹೈಯರ್ ಕ್ಲಾಸ್ಗೆ ಹೋದ್ವಿ, ಈಗಲೂ ನಕ್ಷತ್ರ ನಾಡಿನೇ ನಾವು ಹೋಗ್ಬೇಕು ಎಲ್ಲದಕ್ಕೂ ಅಂತ. ಡಾಕ್ಟರೇಟ್ ಮಾಡ್ತಾರೆ ನಮ್ಮ ಹತ್ರ. ಅದು ನಮ್ಮ ಗುಣಲಕ್ಷಣಗಳನ್ನ ಜಾಸ್ತಿ ನೋಡಕ್ಕೆ ಹೆಲ್ಪ್ ಆಗುತ್ತೆ, ಕರ್ಮಫಲಗಳನ್ನ ಜಾಸ್ತಿ ನೋಡಕ್ಕೆ ಹೈಯರ್ ಕ್ಲಾಸ್ ಡಾಕ್ಟರೇಟ್ ಕ್ಲಾಸ್ ಹೆಲ್ಪ್ ಆಗುತ್ತೆ. ಬಟ್ ಫೈನಲಿ ಇದೇ ಕ್ಲಾಸ್ ಒಂದೇನೆ ಇಂಪಾರ್ಟೆಂಟ್. ಟೈಮಿಂಗ್ ಈವೆಂಟ್ ಟೈಮಿಂಗ್ಗೆ ಹೇಗಿರುತ್ತೆ ಜೀವನ ಅಂತ ಇದೊಂದು ನೋಡ್ಕೊಂಡ್ರೆ ಸಾಕು, ಬೇರೆ ಏನು ಅಂತದ್ ಬೇಕಾಗಿಲ್ಲ. ಏನ್ ಕೇಳ್ಬೇಕಾಯ್ತು? ಅದು ನಾನು ರಿಸೈನ್ ಮಾಡಿದೀನಿ, ನಮ್ಗೆ ಹೊಸ ಕೆಲಸ ಬೇರೆ ಸಿಗತ್ತಾ? ನಂಬರ್ ಹೇಳಿ. 200 ಜಾಬ್. ಸೊ ಈಗ ಸದ್ಯಕ್ಕೆ 2023 ಜೂನ್ ವರ್ಗು ಕೂಡ ನಿಮಗೆ ಗುರು ಭುಕ್ತಿ ನಡೀತಾ ಇರುತ್ತೆ. ಅಂತರ್ಭುಕ್ತಿ ನೋಡ್ಕೊಂಡು ಹೋಗೋಣ. ಅಕ್ಟೋಬರ್ ವರ್ಗೂ ಸ್ಯಾಟ್ರನ್ ನಡೆಯುತ್ತೆ. ಸ್ಯಾಟ್ರನ್, ಮರ್ಕ್ಯುರಿ, ಕೇತು, ದಟ್ ಗಿವ್ಸ್ ದಿ ಆನ್ಸರ್. ಸ್ಯಾಟ್ರನ್ ಸ್ವಲ್ಪ ಕಷ್ಟ. ಮರ್ಕ್ಯುರಿ 6, 10, 3, 4, 11. ಎಸ್, ನಿಮಗೆ 9 ಅಕ್ಟೋಬರ್ ಅಲ್ಲಿ ಸಿಗುತ್ತೆ. 9th ಅಕ್ಟೋಬರ್. ಎಸ್, ವಿತ್ ಇನ್ ನವೆಂಬರ್ ಒಳಗಡೆ ಯು ವಿಲ್ ಬಿ ಇನ್ ಜಾಬ್. 6-10 ಕಾಂಬಿನೇಷನ್ ನಮಗೆ ಜಾಬ್ ಸಿಗ್ತಕ್ಕಂಥದ್ದು. ಅಂತರ್ಭುಕ್ತಿಲಿ ನಾವು ನೋಡ್ತೀವಿ. ಅಂತರ್ಭುಕ್ತಿಲಿ ಎಗೇನ್ ಯು ವಿಲ್ ಗೆಟ್ ಜಾಬ್. 6-10 ಕಾಂಬಿನೇಷನ್ ಇದೆ, 6 ಇದೆ, ಜಾಸ್ತಿ ಇದೆ. ಒಂದು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಶನ್, ಅಕೌಂಟ್ಸ್ ಮತ್ತೆ ಈ ಒಂದು ಡೇಟಾ, ಈ ತರದ ಕಾಂಬಿನೇಷನ್ಸ್ ಅಲ್ಲಿ ಎಕ್ಸಲೆಂಟ್ ಆಗಿದೆ. 100% ಸಿಗುತ್ತೆ. ಟೆನ್ಷನ್ ಮಾಡ್ಕೋಬಾರ್ದು, ರಿಲ್ಯಾಕ್ಸ್ ಮಾಡ್ಕೋಬೇಕು. ಎಲ್ಲರಿಗೂ ಹೇಳೋದು ಒಂದೇ, ಟೈಮ್ ನೋಡ್ಕೋಬೇಕು. ದೇರ್ ಇಸ್ ಸಮ್ ಸೇಯಿಂಗ್ ಲೈಫಲ್ಲಿ, ನಾವು ಪ್ರತಿಯೊಬ್ಬ ಮನುಷ್ಯನು ಕುಡಲಿ ಇಟ್ಕೊಂಡು ಪ್ರತಿ ದಿವಸ ಮರ ಕಡಿಯೋ ಕೆಲಸ ನಾವು ಮಾಡ್ತೀವಿ. ನಾವು ತುಂಬಾ ಕೆಲಸ ಮಾಡ್ತಾ ಏನಾಗುತ್ತೆ, ಆ ಕುಡ್ಲಿ ಮಂಡ ಆಗುತ್ತೆ. ಕೆಲವೊಂದು ಸಮಯ ಬರುತ್ತೆ, ಎಷ್ಟೇ ಮಾಡಿದ್ರು ಕೂಡ ಕಟ್ ಆಗಲ್ಲ. ಅಂತ ಟೈಮಲ್ಲಿ ನಾವು ರಿಟೈರ್ ತಗೊಳ್ತೀವಿ, ಸ್ವಲ್ಪ ಬೇರೆ ಟೈಮ್ ತಗೊಳ್ಳೋಣ, ಬೇರೆ ಮರಕ್ಕೆ ಹೋಗೋಣ, ಇಲ್ಲಿ ಹೊಡೆದು ಸಾಕಾಯ್ತು ಅಂತ ಹೇಳಿ ಮಾಡಿದಾಗ ಆ ಒಂದು ಪೀರಿಯಡ್ ಅಲ್ಲಿ ವಿ ಹ್ಯಾವ್ ಟು ಶಾರ್ಪನ್ ಅವರ್ ಆಕ್ಸ್. ನಮ್ಮ ಕುಡಲಿನ ಚೆನ್ನಾಗಿ ಸಾಣೆ ಹಿಡಿಬೇಕು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ. ಸೊ ಯಾರ್ಯಾರಿಗೆ ರಿಸೈನ್ ಮಾಡಿರ್ತೀರಾ, ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ. ನಮ್ಮ ನಕ್ಷತ್ರ ನಾಡಿಲಿ ಬಹಳ ಫಸ್ಟ್ ಕ್ಲಾಸ್ ಆಗಿ ಹೇಳ್ಕೊಡುತ್ತೆ, ಇಂಥ ಟೈಮ್ ಸಿಗುತ್ತೆ ಅಂತ. ಐ ವಿಲ್ ಚಾಲೆಂಜ್, ಇಟ್ ವಿಲ್ ಕಮ್ ವಿತ್ ಇನ್ ದಟ್ ಟೈಮ್. ಆ ಟೈಮಲ್ಲಿ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಏನಾದರೂ ಹೇಗೆ ಮಾಡಬೇಕು, ಹೌ ಟು ಗೋ ಅಂಡ್ ಡೆಲಿವರ್ ಇಟ್, ಅಲ್ಲಿಂದ ನಾನು ಎಷ್ಟು ಲೆವೆಲ್ಗೆ ನಾನು ಹೋಗಬೇಕು. ಭಗವಂತ ಥಿಂಕಿಂಗ್ಗೆ ಸ್ವಲ್ಪ ಟೈಮ್ ಕೊಡ್ತಾನೆ. ತುಂಬಾ ಹೆಚ್ಚು ಕೆಲಸ ಮಾಡೋರಿಗೆ ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಬೆಳಿಗ್ಗೆ ಹೋಗು ಬರೀ ಕಂಪನಿಗೆ ದುಡಿ, ನನ್ನ ಬಗ್ಗೆ, ನನ್ನ ಡೆವಲಪ್ಮೆಂಟ್ ಬಗ್ಗೆ ಕೊಡ್ಲೇ ಇಲ್ಲ. ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಂಜಾಯ್, ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡಿ, ಜಸ್ಟ್ ಫ್ರೀಕ್ ಔಟ್ ಅಟೆಂಡ್ ಮಾಡಿ, ಟೇಕ್ ಎ ಬ್ರೇಕ್, ಏನಾಗಲ್ಲ. ಯಾವ್ದಾದ್ರು ಒಂದು ಕಂಪನಿ ಇಂಟರ್ವ್ಯೂ ಬಂದಾಗ ಒಂದು 3 to 6 months ರಿಸೈನ್ ಮಾಡ್ಬಿಟ್ಟು ಬ್ರೇಕ್ ತಗೊಂಡಿರ್ತಾರೆ ಅಂತಂದಾಗ ಅಲ್ಲಿ ಸುಳ್ಳು ಹೇಳ್ಬಾರ್ದು.
ಟೆಲ್ ದಿ ಟ್ರೂತ್. ಓಪನ್ನೆಸ್ ಇದ್ದಷ್ಟು ಸೆಲೆಕ್ಟ್ ಜಾಸ್ತಿ ಆಗ್ತೀರಾ. ಆಲ್ಮೋಸ್ಟ್ ನಾನು ಒಂದು 6-7 ಇಯರ್ಸ್ ವರ್ಕ್ ಮಾಡಿದ್ದೆ. ಸೊ ಒಂದು ಸ್ವಲ್ಪ ಚೇಂಜ್ ಬೇಕಾಗಿತ್ತು. ಇನ್ನೊಂದು ಕಂಪನಿಗೆ ನಾನು ಟ್ರೈ ಮಾಡೋಕ್ಕಿಂತ ಮುಂಚೆ ಲೆಟ್ ಮಿ ಟೇಕ್ ಎ ಬ್ರೇಕ್. ಆ ಬ್ರೇಕ್ ತಗೊಂಡು ಆ ಬ್ರೇಕ್ ಆದ ನಂತರ ಲೆಟ್ ಮಿ ಕಮ್ ವಿತ್ ಎ ನ್ಯೂ ಥಾಟ್ ಪ್ರಾಸೆಸ್ ಅಂತ ಹೇಳಿ ಐ ಟೇಕನ್ ಎ ಬ್ರೇಕ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೀಸ್. ಇವಾಗ ನಾನು ಐ ಹ್ಯಾವ್ ಕಮ್ ವಿತ್ ಎ ವೆರಿ ಗುಡ್ ಫ್ರೀ ಮೈಂಡ್ ಅಂತ ಹೇಳಿ ಹೋದ್ರೆ ಡೆಫಿನೆಟ್ಲಿ ಆ ಕಂಪನಿ, ಆ ಮ್ಯಾನೇಜರ್ಗೆ ಖುಷಿ ಆಗುತ್ತೆ. ಶಿ ಹಸ್ ಗಾಟ್ ಎ ವಿಷನ್ ಅಂತ ಬರುತ್ತೆ, ಹಿ ಹಸ್ ಗಾಟ್ ಎ ವಿಷನ್ ಅಂತ ಬರುತ್ತೆ. ವಿಷನ್ ಇರಬೇಕು, ವಿಷನ್ ಎಕ್ಸ್ಪ್ರೆಸ್ ಮಾಡ್ಬೇಕು ನಾವು, ಟ್ರೂತ್ನ. ಸುಳ್ಳು ಹೇಳ್ಬಾರ್ದು ಅಲ್ಲಿ, ರಿಯಾಲಿಟಿ ಹೇಳಿ. ಯು ವಿಲ್ ಬಿ ಸೆಲೆಕ್ಟೆಡ್ ಫಸ್ಟ್. ಒಬ್ಬ ಮನುಷ್ಯ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿದ್ದಾನೆ ಅಂತಂದ್ರೆ ಹಿ ವುಡ್ ಹ್ಯಾವ್ ಆಲ್ ಕಮ್ ಅಕ್ರಾಸ್ ವಿತ್ ದಿಸ್ ಎಕ್ಸ್ಪೀರಿಯನ್ಸಸ್. ಯಾವುದೇ ಮನುಷ್ಯ ಅವನಿಗೆ 50 ವರ್ಷ ಆಗಿದೆ, 23, 24, 25ನೇ ವಯಸ್ಸಲ್ಲಿ ಅವನಿಗೆ ಕೆಲಸ ಸಿಕ್ಕಿದೆ. ಅಲ್ಲಿಂದ ಅನೇಕ ಕೆಲಸ ಕಷ್ಟಪಟ್ಕೊಂಡು ಎಲ್ಲ ಬಂದಿದ್ದಾನೆ. ಅವನಿಗೆ 50ನೇ ವಯಸ್ಸಲ್ಲಿ ಬಹಳಷ್ಟು ಅನುಭವ ಇರುತ್ತೆ. ಬ್ರೇಕ್ ತಗೊಂಡಿರ್ತೀವಿ, ಕೆಲಸ ರಿಸೈನ್ ಮಾಡಿರ್ತೀವಿ, ಕೆಲಸದಿಂದ ತೆಗೆದಾಕಿರ್ತಾರೆ, ಎಲ್ಲ ಅನುಭವ ಇರುತ್ತೆ. ಬರ್ತಕ್ಕಂಥ ವ್ಯಕ್ತಿ, ಇಂಟರ್ವ್ಯೂ ಮಾಡ್ತಕ್ಕಂಥ ವ್ಯಕ್ತಿ ಎಷ್ಟರ ಮಟ್ಟಿಗೆ ಅವ್ನು ನಿಜ ಹೇಳ್ತಾನೆ, ಹೌ ಓಪನ್ ಈಸ್, ದಟ್ ಗಿವ್ಸ್ ದಿ ಸಕ್ಸಸ್. ರಿಯಾಲಿಟಿ ಹೇಳಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ, ಅದನ್ನ ಎಷ್ಟು ಬೇಕೋ ಅಷ್ಟು ಹೇಳ್ತಕ್ಕಂಥದ್ದು. ಡೆಫಿನೆಟ್ಲಿ ಅವರೆಲ್ಲ ಸಕ್ಸಸ್ ಆಗಿದೆ, ದೇ ಹ್ಯಾವ್ ಗ್ರೋನ್ ವೆರಿ ವೆಲ್. 4 ತಿಂಗಳು 6 ತಿಂಗಳು ಕೆಲಸ ಇಲ್ಲದೆ ಏನಪ್ಪ ಹೇಳೋದು, ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ ಶಾರ್ಟ್ ಟರ್ಮು, ಹಂಗೆ ಹಿಂಗೆ ಅಂತ ಹೇಳೋದು, ಅಥವಾ ನಮ್ಮ ಚಿಕ್ಕಪ್ಪನ ಬಿಸ್ನೆಸ್ ಅಲ್ಲಿ ಇದ್ದೆ ನಾನು, ಅಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದು, ಅವೆಲ್ಲ ನಿಮ್ಮ ಇನ್ಎಫಿಷಿಯನ್ಸಿ ತೋರಿಸುತ್ತೆ. ಇಲ್ಲ, ಬ್ರೇಕ್ ತಗೊಂಡೆ, ಸ್ವಲ್ಪ ಐ ವಾಂಟೆಡ್ ಟು ರಿಲ್ಯಾಕ್ಸ್, ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದೀನಿ. ಹಳೆ ಕಂಪನಿ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ ಯಾವುದೇ ಕಾರಣಕ್ಕೂ. ಫಸ್ಟ್ ಪಾಯಿಂಟ್, ಅನ್ನ ಹಾಕಿದೆ ನಿಮಗೆ, ಬಟ್ಟೆ ಕೊಟ್ಟಿದೆ, ಎಂಜಾಯ್ಮೆಂಟ್ ಕೊಟ್ಟಿದೆ ಆ ಕಂಪನಿ. ತುಂಬ ಜನ ಇಂಟರ್ವ್ಯೂಗೆ ಹೋಗೋರು ಹಳೆ ಕಂಪನಿನ ಬೈತಾರೆ. ಇಲ್ಲ, ನನಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ, ನಮ್ಮ ಬಾಸ್ ಸರಿ ಇರಲಿಲ್ಲ. ಇನ್ನೊಂದು ಬಾಸ್ ಮುಂದೆ ಹಳೆಯ ಬಾಸ್ ಬಗ್ಗೆ ಬೈಯೋದು, ನೆಗೆಟಿವ್ ಹೇಳೋದು, ಒನ್ ಆಫ್ ದಿ ವರ್ಸ್ಟ್. ಇವನು ಅವನ ಬಗ್ಗೆ ಮಾತಾಡ್ತಾನೆ, ನಾಳೆ ನನ್ನ ಬಗ್ಗೆನೂ ಮಾತಾಡ್ತಾನೆ. ಇವನು ತಗೊಂಡ್ರೆ ಸ್ವಲ್ಪ ಕಷ್ಟನೇ. ಗೆಟ್ ಔಟ್ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಥ್ಯಾಂಕ್ ಯು, ವಿಲ್ ಗೆಟ್ ಬ್ಯಾಕ್ ಟು ಯು ಅಷ್ಟೇ. ಆಲ್ವೇಸ್ ಪ್ರೇಸ್ ಯುವರ್ ಓಲ್ಡ್ ಕಂಪನಿ. ನೀವು ಹಳೆ ಕಂಪನಿನ ಪ್ರೇಸ್ ಮಾಡಿ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಯಾಕಂದ್ರೆ ನಿಜವಾಗ್ಲೂ ಅಲ್ಲೊಂದು ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ. ಐ ಎಕ್ಸ್ಪೆಕ್ಟೆಡ್ 20, ದೇ ಗೇವ್ 15,000. ಓಕೆ, ನೋ ಪ್ರಾಬ್ಲಮ್. 15,000 ಕೊಟ್ಟಿದಾರಲ್ಲ, ನಮ್ಮ ಜೀವನಕ್ಕೆ ಅನ್ನ ಹಾಕಿದಾರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ ಕಾರಣ ಈ ಹೊಸದಾಗಿರ್ತಕ್ಕಂಥ ಹುಡುಗರು ಹುಡುಗಿರು ಇಂಟರ್ವ್ಯೂ ಹೋಗ್ಬೇಕಾದ್ರೆ ಹಳೆಯ ಕಂಪನಿ ಬಗ್ಗೆ ನೆಗೆಟಿವ್ ಹೇಳ್ತಕ್ಕಂಥದ್ದು, ಅಲ್ಲಿ ನನಗೆ ಗ್ರೋತ್ ಕೊಟ್ಟಿಲ್ಲ ಅಂತಕ್ಕಂಥದ್ದು, ಅಲ್ಲಿ ನಾನು ಇನ್ನೂ ಹೈಯರ್ ಲೆವೆಲ್ ನೋಡ್ತಾ ಇರ್ತೀನಿ ಅಂತಕ್ಕಂಥದ್ದು ರಾಂಗ್ ಕಾನ್ಸೆಪ್ಟ್. ಅದನ್ನ ಹೇಳ್ತಕ್ಕಂಥ ಒಂದು ವಿಧಾನ ಬೇರೆ. ಸಾಕಷ್ಟು ಅನುಭವ ಕೊಟ್ಟಿದೆ ಕಂಪನಿ. ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಟೇಕನ್ ಫ್ರಮ್ ದಟ್ ಕಂಪನಿ. ಆ ಎಕ್ಸ್ಪೀರಿಯನ್ಸ್ನ ನಾನು ಯೂಸ್ ಮಾಡಿಕೊಂಡು ಹೊಸ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು ಅಂತ ಹೇಳಿ ಐ ಆಮ್ ಲುಕಿಂಗ್ ಅಟ್. ಪ್ರತಿಯೊಂದು ಕಂಪನಿನೂ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿ ಬೇರೆ ಬೇರೆ ಅನುಭವಗಳು ಕೊಡುತ್ತೆ. ಅಲ್ಲಿ ಪಡೆದಿರ್ತಕ್ಕಂಥ ಒಳ್ಳೆಯ ಅನುಭವಗಳನ್ನು ಇನ್ನೊಂದು ಕಂಪನಿಲಿ ಆ ಅನುಭವಗಳನ್ನು ಅಪ್ಲೈ ಮಾಡಿ ಆ ಇನ್ನೊಂದು ಕಂಪನಿಲಿ ಬರ್ತಕ್ಕಂಥ ಅನುಭವನ ನಾನು ಮುಂದಿನ ಫ್ಯೂಚರ್ಗೆ ಗ್ರೋ ಆಗಕ್ಕೆ, ನೆಕ್ಸ್ಟ್ ಪೊಸಿಷನ್ ಗ್ರೋ ಆಗಕ್ಕೆ ಸಹಾಯ ಆಗಲಿ ಅಂತ ಹೇಳಿ ನಾನೊಂದು ಬದಲಾವಣೆ ನೋಡ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಅಟ್ ಎ ಚೇಂಜ್ ವೇರ್ ಐ ಗೇನ್ ಎಕ್ಸ್ಪೀರಿಯನ್ಸ್ ಅಂಡ್ ಇಂಪ್ಲಿಮೆಂಟ್ ದಿ ಎಕ್ಸ್ಪೀರಿಯನ್ಸ್ ವಾಟ್ ಐ ಹ್ಯಾವ್ ಬೀನ್ ಗೇನ್ಡ್ ಅಂಡ್ ಟು ಗ್ರೋ ಇನ್ ಲೈಫ್. ಇದನ್ನು ಹೇಳಿದ್ರೆ ಸಾಕು. ಯಾವತ್ತೂ ಕೂಡ ಹಳೆ ಕಂಪನಿನ ಕ್ರಿಬ್ ಮಾಡಬೇಡಿ. ಅಲ್ಲಿ ನನಗೆ ಸಂಬಳ ಕಮ್ಮಿ ಅಂತ ಇದ್ದಿದ್ದು ಮಾತಾಡಲೇಬೇಡಿ. ರಾಂಗ್. ಯಾಕಪ್ಪ ಈ ಕಂಪನಿಗೆ ಬರ್ತಾ ಇದೆಯಾ? ಆ ಕಂಪನಿಲಿ ಕಮ್ಮಿ ಸಂಬಳ ಸರ್, ಇಲ್ಲಿ ಒಂದು 6 ತಿಂಗಳು ಸೇರ್ಕತ್ತಾನೆ, ಇಲ್ಲೂ ಇನ್ನೊಂದು ಕಡೆ ಹೋಗ್ತಾನೆ ಸರ್, ಈ ಕಂಪನಿ ಕಮ್ಮಿ ಸಂಬಳ ಸರ್. ನೋ, ಸಂಬಳದ ಬಗ್ಗೆ ಮಾತಾಡಬಾರ್ದು. ಸಂಬಳದ ಬಗ್ಗೆ ಮಾತಾಡಲೇಬಾರ್ದು, ಎಸ್ಪೆಷಲಿ ಬಾಸ್ ಜೊತೆ.
HR ಜೊತೆ ಮಾತಾಡ್ಬೋದು, ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ಮನಿ ಶುಡ್ ನೆವರ್ ಬಿ ದಿ ರೀಸನ್. ಇಂಟರ್ನಲಿ ಎಲ್ಲರೂ ವರ್ಕಿಂಗ್ ಫಾರ್ ಮನಿನೇ, ಬಟ್ ಆದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಮನಿ ಶುಡ್ ನೆವರ್ ಬಿ ದಿ ರೀಸನ್. ಇದೆಲ್ಲ ನಮಗೆ 6ನೇ ಮನೆ ಚೆನ್ನಾಗಿ ಕಲಿಸ್ಕೊಡುತ್ತೆ. ಹೌ ಟು ಫೇಸ್ ಅನ್ ಇಂಟರ್ವ್ಯೂ 6ನೇ ಮನೆ. 5ನೇ ಮನೆ ಕಲಿಸ್ಕೊಡಲ್ಲ, 8ನೇ ಮನೆ ಕಲಿಸ್ಕೊಡಲ್ಲ, 12ನೇ ಮನೆ ಕಲಿಸ್ಕೊಡಲ್ಲ. ಅದಕ್ಕೆ ಎಲ್ಲೋದ್ರೂ ಕೂಡ ಅಪ್ಲೈ ಆಗೋದಿಲ್ಲ. ಸೊ 6ನೇ ಮನೆ ಬೈ ಡಿಫಾಲ್ಟ್ ಜಾತಕದಲ್ಲಿ 6th ಹೌಸ್ ಇಸ್ ದಿ ಹೌಸ್ ಆಫ್ ಡೆಲಿವರಬಲ್ಸ್ ಅಂತ ಕರಿತೀವಿ. ಹೇಗೆ ಡೆಲಿವರ್ ಮಾಡೋದು ನಮ್ಮ ವ್ಯಕ್ತಿತ್ವನ, ಆ ರೀತಿ ಬರ್ತಕ್ಕಂಥದ್ದು. ಓಕೆ, ಸೊ ನಮ್ಮ ಕ್ಲಾಸಸ್ ಜಾಯ್ನ್ ಆಗಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಕ್ಲಾಸಸ್ ಇರುತ್ತೆ. 16ನೇ ತಾರೀಕು ಮಂಗಳವಾರ ಸ್ಟಾರ್ಟ್ ಆಗ್ತಾ ಇದೆ. ಇದು ಬೇಸಿಕ್ಕು ಹೈಯರ್ ಅಂತಿಲ್ಲ, ಇದರಲ್ಲೇ ಎಲ್ಲನೂ ನೋಡ್ಬೋದು. ಇದನ್ನ ಜಾಯ್ನ್ ಆಗಿ ಇದನ್ನ ಕಲ್ತ್ಕೊಳ್ಳಿ. ನಾನು ತೋರಿಸ್ತಕ್ಕಂಥ ಟಿವಿಲಿ ಬರ್ತಕ್ಕಂಥ ಒಂದು ವಿಚಾರ. ಸೊ ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಮಂಗಳವಾರ ಬೆಳಿಗ್ಗೆ 11ರಿಂದ 1, ಸಂಜೆ 7ರಿಂದ 9 ಜಾಯ್ನ್ ಆಗಿ ನಾನೇ ಪಾಠ ಮಾಡೋದು. ನಾನೇ, ಬೇರೆಯವರು ಯಾರು ಅಸಿಸ್ಟೆಂಟ್ ಮಾಡೋದಿಲ್ಲ, ನಾನೇ ಪಾಠ ಹೇಳ್ಕೊಡ್ತೀನಿ. ಅನೇಕ ಜನಕ್ಕೆ ಅನುಮಾನ ಇದ್ರೆ ಸ್ವಲ್ಪ ನೀವೇ ಯೋಚನೆ ಮಾಡ್ಬೋದು. ಯಾಕಂದ್ರೆ ನಾನು ಬಿಟ್ಟು ಇನ್ನೆಲ್ಲ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇರ್ತಾರೆ, ನಾವೇ ಪಾಠ ಮಾಡಿ, ಇಲ್ಲದ್ರೆ ಇಲ್ಲಿ ಫೋನ್ ಮಾಡ್ಬಿಟ್ಟು ಯಾರೋ ಬೇರೆಯವ್ರು ಪಾಠ ಮಾಡ್ತಾರೆ ಅಂತ ಹೇಳ್ತಾರೆ. ನಾನೇ ಮಾಡೋದು. ಡೋಂಟ್ ವರಿ ಅಬೌಟ್ ಇಟ್. ಬನ್ನಿ, ಜಾಯ್ನ್ ಆಗಿ. ವಂಡರ್ಫುಲ್ ಸೈನ್ಸ್. ಹಿಂದೂ ಸನಾತನ ಧರ್ಮನ ಉಳಿಸೋಣ, ಬೆಳೆಸೋಣ, ಹೆಲ್ಪ್ ತಗೊಳ್ಳೋಣ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.